ಅಷ್ಟೇ ಅಲ್ವಾ ಅಮ್ಮ, ಹೋಗ್ಬೇಕು ಅಂತ ಆಸೆ ಆಗ್ತಿದ್ಯೇನೋ ಇವ್ರಿಗೆ. ಏಯ್, ಏನ್ ಮಾಡ್ತಾ ಇದೀಯ ನೀನು? ಏಯ್, ನನ್ನ ಹತ್ರನೇ ಆಟ ಆಡ್ತೀಯಾ? ಚಿಕ್ಕ ಹುಡುಗಿ, ಅವಳನ್ ಬಿಡಿ ಅತ್ತೆ. ಪ್ಲೀಸ್. ಬಿಡಲ್ಲ ವಿಶಾಲ್. ಅತ್ತಿಗೆ, ಅಯ್ಯೋ ಅಕ್ಕ ಬೇಡಕ್ಕ. ಅತ್ತೆ, ಅತ್ತೆ ಬಿಟ್ಬಿಡಿ. ಮಾಮ್ ಪ್ಲೀಸ್ ಬಿಟ್ಬಿಡಿ ಮಾಮ್. ಬಿಟ್ಬಿಡ ಅತ್ತಿಗೆ. ಅಕ್ಕ ಚಿಕ್ಕ ಹುಡುಗಿ ಅಕ್ಕ. ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ಅವಳನ್ ಬಿಡ್ತಿರೋ ಇಲ್ವೋ? ಇಲ್ಲ, ಇವಳ ಕತೆನ ಮುಗಿಸ್ಬಿಡ್ತೀನಿ. ಅತ್ತೆ, ನೀವ್ ಅವಳನ್ ಬಿಡದೆ ಹೋದ್ರೆ ನನ್ ರೀತಿಲಿ ಅವಳನ್ನ ಬಿಡಿಸ್ಕೋಬೇಕಾಗತ್ತೆ. ಕೋಪ ಮಾಡ್ಕೋಬೇಡ. ಇವ್ರಿಂಗ್ ಮಾಡಿದ ಪಾಪದ ಕೆಲ್ಸಕ್ಕೆ ಫಲ ಖಂಡಿತ ಸಿಗುತ್ತೆ. ನನ್ ಕಾಲಿಡಿಬೇಕಾದ್ ನಿಮ್ಮತ್ತೆ ನನ್ ಜುಟ್ಟು ಹಿಡ್ದಿದ್ದಾರೆ ಅಂದ್ರೆ ಅದೇನೇನ್ ಅನ್ಭವಿಸ್ಬೇಕೋ ಏನೋ. ನಾಟಕ ಆಡ್ಬೇಡ. ನಿನ್ನ ಹುಚ್ಚುಚ್ಚ ಮಾತಿಗೆ ನಾನ್ ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ನೋಡ್ಕೋತೀನಿ. ನೋಡಿರಿ, ಕ್ಷಮಿಸ್ಬಿಡಮ್ಮ, ನಮ್ಮ ಮಾಮ ಹಾಗೆ ನಡ್ಕೋಬಾರ್ದಾಗಿತ್ತು. ಪರವಾಗಿಲ್ಲ ಬಿಡಿಯಪ್ಪ, ಹಂಗ್ ಮಾಡಿದ್ರೇನೆ ತಾನೆ. ಅಯ್ಯೋ, ನಾನ್ ಯಾಕೆ ಹೀಗ್ ಮಾಡ್ದೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗದು. ಅಮ್ಮ ವಿಶಾಲಾಕ್ಷಿ, ನೀನ್ ಬಾಮ, ನಾನಿನ್ ಊಟ ಬಡಿಸ್ತೀನಿ. ಬಾ. ಅಪ್ಪ, ಜಾತಕದ ದೋಷದಿಂದ ಹೀಗಾಗಿದೆ. ಯಾರಿಗಾದ್ರೂ ಬೆನ್ನಿಗೆ ಚೂರಿ ಹಾಕಿದ್ರೆ ಈ ತರ ಆಗುತ್ತೆ. ನಮ್ಮ ಮತ್ತೆ ಯಾರು ಚುಚ್ಚಿದ್ರು? ಏಯ್, ಬೆನ್ನಿಗ್ ಚುಚ್ಚೋದೆ ನನ್ ಕೆಲ್ಸ. ನಾನೇನೋ ಪ್ರೊಫೆಷನಲ್ ಕಿಲ್ಲರ್ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಇವಳು ಆಡಿದ ಮಾತ್ಗೆ ಬೇರೆ ಅರ್ಥನೇ ಇದೆ. ದ್ರೋಹ ಮಾಡ್ಬೇಕು ಅನ್ಕೊಂಡೋರ್ಗೂ ಇಂಥ ದೋಷ ಬರುತ್ತೆ ಅಂತ. ಅದೇ ನಿಜ ಆಗಿರುತ್ತೆ ಅದಕ್ಕೆ. ಕಣ್ಣಿಗೇನೋ ದೋಷ ಅನ್ಬೋದು ವಿಕ್ರಾಂತ್. ಅಕ್ಕನ ಕೈ ಬೀಳೋದಿಕ್ಕೆ ಕಾರಣ ವಿಶಾಲಾಕ್ಷಿ ಜುಟ್ಟು ಹಿಡ್ದಿದ್ ಫಲನ ಇದು? ಅಷ್ಟೇ ಚಿಕ್ಕಪ್ಪ. ಬೇಕು ಅಂದ್ರೆ ನೀವೊಂದ್ಸತಿ ಕೈ ಮಾಡಿ ನೋಡಿ. ಬೇಡ ತಾಯಿ. ಬಿದ್ದು ಹೋಗೋದಕ್ಕೆ ಏನೇ ಇದೆ ನನ್ ಗಂಡನ್ಗೆ? ಅವ್ರು ಯಾವಾಗ್ಲೂ ಬಿದ್ದ ಹಾಗೆ ಇರ್ತಾರೆ. ಡಾಕ್ಟರ್ ಮುಂದೆ ನೀವ್ ಈ ತರ ಮಾತಾಡಿದ್ರೆ ಅವ್ರು ಇದನ್ನ ಲೈಟ್ ಆಗಿ ತಗೋತಾರಷ್ಟೇ. ಹಾಗನ್ಬೇಡಿ ಮೇಡಮ್. ನಮ್ ಕೈನೂ ಮೀರಿದ್ಮೇಲೆ ಆ ಭಗವಂತನೇ ಕಾಪಾಡ್ಬೇಕು ಅಂತ ಬೇಡ್ಕೋತೀವಿ ನಾವು. ನಿಮ್ಗಿನ್ನೂ ಡೌಟ್ ಇದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಅಂದ್ರೆ ನಮ್ಮ ಮಾಮ್ಗೆ ನೀವು ಟ್ರೀಟ್ಮೆಂಟ್ ಮಾಡೋಲ್ವಾ ಡಾಕ್ಟರ್? ಮಾಡೋದಕ್ಕೆ ಪ್ರಾಬ್ಲಮ್ ಗೊತ್ತಾಗ್ಬೇಕು. ಇನ್ನೂ ಕೆಲವು ಟೆಸ್ಟ್ ಮಾಡಿದ್ಮೇಲೆ ಸಮಸ್ಯೆ ಏನು ಅಂತ ಗೊತ್ತಾಗೋದು. ಬರ್ತೀನಿ.
ಡಾಕ್ಟರ್ ಫೀಸ್ ವೇಸ್ಟ್ ಆಯ್ತು. ಟ್ಯಾಬ್ಲೆಟ್ಸ್ ಕೊಡದೆ ಹಾಗೆ ಹೋದ್ರು. ಯಾವುದೇ ಮಾತ್ರೆ ತಂದ್ರು ಪ್ರಯೋಜನ ಇಲ್ಲ ಸುಮನಾ. ಮಾಮ್, ವಿಶಾಲಾಕ್ಷಿಗೆ ಸಾರಿ ಹೇಳಿ. ನೀವು ಬಹುಶಃ ನೀವು ಗುಣ ಆಗ್ಬೋದು ಅಂತ ಅನ್ಸತ್ತೆ. ನಾನು ಅವಳ ಹತ್ರ ಸಾರಿ ಕೇಳ್ಬೇಕಾ? ಹುಚ್ಚು ಹುಡುಗಿ ಅದು. ಮಾಮ್, ಹಾಗನ್ಬೇಡಿ. ಇಲ್ದೇ ಇರೋ ಸಮಸ್ಯೆಗಳನ್ನ ನೀವೇ ಹೆಚ್ಚು ಮಾಡ್ಕೋಬೇಡಿ. ತಂತ್ರವಿದ್ಯೆನ ಚೆನ್ನಾಗಿ ಕಲ್ತ್ಕೊಂಡ್ಬಂದು ನನ್ ಮೇಲೇನೆ ಪ್ರಯೋಗ ಮಾಡ್ತಿದ್ದಾಳೆ. ಆದಷ್ಟು ಬೇಗ ಇವಳಿಗೆ ಪಾಠ ಕಲ್ಸಿ ಕೊಬ್ಬು ಮುರಿತೀನಿ. ವಿಫಲ ಪ್ರಯತ್ನದಿಂದ ಸೋಲನ್ ಬಿಟ್ಟು ಗೆಲುವು ಸಿಗೋದಿಲ್ಲ. ಗುರುಗಳಿಗೆ ಪ್ರಣಾಮಗಳು. ನೀನು ಕೈ ಮುಗಿಯೋದು ಅಂದ್ರೆ ಏನು ತಾಯಿ? ಈ ಲೋಕನ ನೋಡ್ಕೊಳ್ಳೋದು ಅಮ್ಮನೇ ಆಗಿದ್ರು, ಅವಳಿಗೂ ಕೂಡ ಮಾರ್ಗದರ್ಶನ ಮಾಡೋದು ಗುರುಗಳೇ ಅಲ್ವಾ? ಈ ಹುಡುಗಿ ನಿಮಗ್ ಗೊತ್ತಾ? ಆಕೆ ಬಗ್ಗೆ ತಿಳ್ಕೋಬೇಕಾಗಿರೋದು ನೀನೇ ತಿಲೋತ್ತಮ. ಅನಾಥರಿಗೂ ಚರಿತ್ರೆ ಇರುತ್ತಾ? ಸಾಕ್ ನಿಲ್ಸು. ವಿಶಾಲಾಕ್ಷಿ ಅನಾಥೆ ಅಲ್ಲ. ಹಾಗೆ ಹೇಳ್ಬಿಡಿ ಗುರುಗಳೇ. ಎಲ್ರು ಇದ್ರು ಕೂಡ ಯಾರೂ ಇಲ್ಲ ಅಂತ ನಾನ್ ಸುಳ್ಳು ಹೇಳ್ದೆ ಅಂತ ಅನ್ಕೋತಾರೆ. ನಿನ್ನನ್ನ ಅರ್ಥ ಮಾಡ್ಕೊಳ್ದಿರೋ ಜೀವನಗಳು ವ್ಯರ್ಥ ತಾಯಿ. ಮಹಾದೇವನ ದರ್ಶನ ಮಾಡೋ ಆರ್ತಿ ನೀನು. ಓ, ನಂಜನಗೂಡ್ ಶಿವನ್ನ ಪೂಜೆ ಮಾಡಿರೋ ಭಕ್ತಿ ಆಗಿರೋದಕ್ಕೆ ಗುರುಗಳ ಹುಡ್ಗಿನ ಸಪೋರ್ಟ್ ಮಾಡ್ತಿದಾರ ಆಂಟಿ. ಸಖಿ, ದೊಡ್ಡೋರು ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿನಗೂ ಏನಾದ್ರೂ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಗುರುಗಳೇನೋ ಬಂದಿದ್ದೀರಾ ಸಂತೋಷನೇ, ಆದ್ರೆ ನಮ್ಮಮ್ಮ ಕೈ ನೋಡಿ ಹೇಗ್ ತೂಗಾಡುತ್ತೆ. ನಾನು ಆಡಿಸ್ ನೋಡ್ಲಾ? ಉಯ್ಯಾಲೆ ತರ ಆಡ್ಬೋದು. ಏಯ್, ಹೋಗಿ ಆಚೆ. ಸ್ವಾಮೀಜಿ, ನಮ್ಮ ಮನೆಗ್ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಅತ್ತೆ ಸಿಟ್ಟಲ್ಲಿ ವಿಶಾಲಾಕ್ಷಿ ಜುಟ್ಟನ್ನ ಹಿಡಿದು ಎಳೆದು ಬಿಟ್ರು. ಅದಕ್ಕೆ ಕೈಯಲ್ಲಿ ಸ್ವಾಧೀನ ಇಲ್ಲ ಅಂತ ನನ್ನನ್ನ ಕ್ಷಮಾಪಣೆ ಕೇಳು ಅಂತ ಹೇಳ್ತಿದ್ದಾರೆ. ನಾನ್ ಕೇಳಲ್ಲ. ಜುಟ್ಟು ಹಿಡಿದ್ರೆ ಕೈ ಬಿದ್ದು ಹೋಗುತ್ತಾ? ಏ ವಲ್ಲಭ, ಹೋಗೋ, ಆ ಹುಡುಗಿನ ಹಿಡ್ಕೋ. ಅದ್ ಏನಾಗುತ್ತೋ ನಾನು ನೋಡ್ತೀನಿ. ನನ್ನನ್ನು ಯಾಕೆ ಸಿಗಾಕ್ಸ್ತೀರಾ ಮಾಮ್? ಇವ್ರ ಮಾತಿಂದ ನನಗ್ ತಲೆ ಕೆಟ್ಟ ಹೋಗ್ತಾ ಇದೆ. ಅದ್ ಏನಾಗುತ್ತೋ ನಾನು ನೋಡ್ತೀನಿ. ಹೋಗು. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ಮೈ ಹಸ್ಬೆಂಡು. ತಾವು ನಿಮ್ ತಾಯಿ ಹೇಳಿದ್ರು ಅಂತ ವಿಶಾಲಾಕ್ಷಿನೇನಾದ್ರೂ ಹಿಡ್ಕೊಂಡ್ರಿ ಅನ್ಕೊಳ್ಳಿ, ನಿಮ್ ಬಾಡಿ ಮೇಲೆ ಪ್ಯಾಂಟು ಶರ್ಟು ಏನೂ ಇರಲ್ಲ. ಒಳಗ್ ಬಾಕ್ಸರ್ ಇದೆ. ಅದೆಲ್ಲ ಗೊತ್ತಿಲ್ಲ. ಒಂದ್ ವೇಳೆ ಅದೇನಾದ್ರೂ ಇದ್ರೆ ಅದು ಹೊಟ್ಟೋಗುತ್ತೆ, ಹೇಳ್ತೀನಿ ಕೇಳಿ. ವೈ ವೈ ಅಂತ ಬೇರೆ ಕೇಳ್ತಿರಲ್ಲ. ನೈನಿ, ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದ್ಮೇಲೆ ನಾನು ದೇವ್ರನ್ನ ನಂಬ್ತಾನೆ ಇರಲಿಲ್ಲ. ಯಾವಾಗ ನೀನು ನನ್ನ ಜೀವನದಲ್ಲಿ ಬಂದ್ಯೋ, ನನಗೆ ಪ್ರಾಣಾಪಾಯ ಇದೆ ಅಂತ ನೀನು ರಿಸ್ಕ್ ತೊಗೊಳಕ್ ಶುರು ಮಾಡಿದ್ಯೋ, ಅವತ್ತು ನೀನು ನಂಬ್ಕೊಂಡಿರೋ ಆ ದೇವರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನನ್ನಲ್ಲೂ ಬದಲಾವಣೆ ಬಂತು. ಆ ದೇವ್ರು ಬರೆದಿರೋ ಹಣೆ ಬರದಲ್ಲಿ ಬದಲಾವಣೆ ಇರಲ್ಲ, ಅದು ನಡೆಯುತ್ತೆ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡೆ. ನಿಜಾನೇ ಯಜಮಾನ್ರೆ, ನನಗೆ ರಕ್ತದ ಹೆಜ್ಜೆ ಗುರುತು ಕಾಣಿಸ್ತು ಅನ್ನೋ ವಿಷಯ ನಿಮಗೆ ಹೇಳಿಲ್ಲ. ಅದು ನಡೆದ್ಬಿಟ್ರೆ ಯಾರ್ಯಾರ ಮನಸ್ಥಿತಿ ಹೇಗಾಗುತ್ತೋ ಗೊತ್ತಿಲ್ಲ. ಯಾರ್ದು ಅಂತ ಗೊತ್ತಾದ್ರೆ ಕಾಪಾಡ್ಕೋಬಹುದಲ್ವಾ? ನೈನಿ, ನಾನೊಂದು ವಿಷಯ ಕೇಳ್ತೀನಿ. ಏನ್ ನಡೆಯುತ್ತೆ ಅಂತ
ನಿನಗೆ ಮೊದಲೇ ಗೊತ್ತಾಗುತ್ತಲ್ವಾ? ಕೆಲವೊಂದು ವಿಷಯಗಳನ್ನ ನೀನು ನನಗೆ ಹೇಳ್ದೇ ಇದ್ರು ಕೂಡ ನಾನೇನು ಬೇಜಾರು ಮಾಡ್ಕೊಳಲ್ಲ. ಆದರೆ ಒಂದು ವಿಷಯ ಮಾತ್ರ ಮುಚ್ಚಿಡ್ಬೇಡ ನೈನಿ. ಅದೇನು ಅಂದರೆ, ನಮ್ಮಮ್ಮನ್ನ ಸಾಯಿಸಿದ ಕ್ರಿಮಿನಲ್ಸು ಹೇಗೆ ಪ್ರಾಣ ಬಿಡ್ತಾರೆ ಅನ್ನೋ ವಿಷಯ ಒಂದಲ್ಲ ಒಂದಿನ ನಿನಗೆ ಮೊದಲೇ ಗೊತ್ತಾಗ್ಬಿಡುತ್ತಲ್ವಾ? ಆಗಂತೂ ನೀನು ನನಗೆ ಹೇಳೋದ್ರಲ್ಲಿ ಲೇಟ್ ಮಾಡಬೇಡ ನೀನು. ನಿಮ್ಮನ್ ಸಾಕ್ ತಾಯಿ, ತಿಲೋತ್ತಮ ಅತ್ತೆ ಸಾವು ಬಗ್ಗೆ ಹೇಳು ಅಂತೀರಾ? ತಿಲೋತ್ತಮ ಮಾಮ ಬಗ್ಗೆ ನೀನು ಹೇಳಬೇಕಾಗಿರೋ ದಿನ ಬರುತ್ತೆ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾನಿ. ಮೊದಲೇ ಅತ್ತೆಗೆ ಹುಷಾರಿಲ್ಲ. ಈಗ ಗಾಯತ್ರಿ ಅಮ್ಮವ್ರನ್ನ ಸಾಯಿಸಿದವ್ರ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಯಜಮಾನ್ರೆ? ಸರಿ ಬಿಡು. ಅದ್ಯಾವುದೋ ಕಲರ್ದು ಉಂಗುರ ಬೇಕು ಅಂತ ಹೇಳಿದೆಯಲ್ಲ, ನೀನು ನನಗೆ ಅದರ ಪೂರ್ತಿ ಡೀಟೇಲ್ಸ್ ಕೊಟ್ರೆ ಅದರ ಪ್ರೋಸೆಸ್ನ ಚೆಕ್ ಮಾಡ್ತೀನಿ. ಸರಿ. ಅಸುರ ಪಕ್ಷಪಾತಿ, ಇಷ್ಟಾದ್ರೂ ಬುದ್ಧಿ ಬಂದಿಲ್ವಲ್ಲ. ಅಮ್ಮನವ್ರ ಆಜ್ಞೆಗೆ ಬದ್ಧಳಾಗಿರೋದ್ ಬಿಟ್ಟು ಉಳ್ಕೊಂಡಿರೋ ಇನ್ನೊಂದ್ ಕೈಲಿ ಕಿತಾಪತಿ ಏನಾದ್ರೂ ಮಾಡ್ದೆ ಅನ್ಕೋ, ಇದೇ ಕಾರಣಕ್ಕೆ ಇನ್ನೊಂದ್ ಹಸ್ತನು ಬಿದ್ದೋಗುತ್ತೆ. ಅದೇ ಥರ ಬಾಯಿಗೆ ಬಂದಂಗ ಏನಾದ್ರೂ ಮಾತಾಡ್ದೆ ಅನ್ಕೋ, ನಿನ್ ನಾಲ್ಗೆ ಛಿದ್ರ ಛಿದ್ರ ಆಗೋಗುತ್ತೆ. ಎಕ್ಸ್ಕ್ಯೂಸ್ ಮೀ, ಸಿ ಯು ಲೇಟರ್, ಬಾಯ್ ಬಾಯ್. ಅಯ್ಯೋ, ಹಳೆ ಕಾಲದ ಫಿಲ್ಮ್ ನೋಡ್ಕೊಂಡ್ ಬಂದಿರ್ಬೇಕು ಆಂಟಿ. ಇವಳು ಹಿಂಸೆ ತಡಿಯಕ್ಕಾಗ್ತಾ ಇಲ್ಲ. ನಿನ್ ಕೈ ಸರಿ ಹೋದ್ಮೇಲೆ ಏನೋ ಒಂದ್ ಮಾಡೋಣ ಬಿಡು ಅಕ್ಕ. ಪಾಮು, ಅತ್ತಿಗೆ ಕೈನ ಒತ್ತುತ್ತೀರಾ? ಕಷ್ಟ ಕಣೆ. ನನ್ ಪುಟ್ಟ ಕೈಯಿಂದ ಆ ದೊಡ್ಡ ಕೈನ ಹೇಗೆ ಹಿಡಿಯೋದು? ನೀವೇನ್ ಮಾಡಕ್ಕಾಗತ್ತೆ, ಬನ್ನಿ ಹೋಗೋಣ. ಆಂಟಿ, ನೀವ್ ಹೀಗೆ ಇದ್ರೆ ನಗೆ ಪಾಟ್ಲಾಗ್ ಹೋಗ್ತೀರಾ. ಅರ್ಜೆಂಟಾಗಿ ಆತ್ಮಾನಂದ ಸ್ವಾಮಿ ಅವ್ರನ್ನ ಬರಕ್ ಹೇಳಿ. ನಾಳೆ ಬೆಳಿಗ್ಗೆ ಈ ಮನೇಲಿ ಇರ್ಬೇಕವ್ರು. ವಿಶಾಲಾಕ್ಷಮ್ಮ, ನೀನ್ ಕೋಪ ಮಾಡ್ಕೊಂಡು ನಮ್ ಸುಮನ್ನ ಶಾಪ ಕೊಡ್ಬೇಡ ತಾಯಿ. ಅವಳ ಪರವಾಗಿ ನಿನ್ ಹತ್ರ ನಾನ್ ಕ್ಷಮೆ ಕೇಳ್ತೀನಿ. ನನಗ್ ಅರ್ಥ ಆಯ್ತು ಶಿವ. ಸುಮನ ನಿನ್ನ ಹೊರಗ್ನೋರ್ ತರ ನೋಡಿದ್ರು ಕೂಡ, ಆದ್ರೆ ನೀನ್ ಮಾತ್ರ ನಮ್ ಸುಮನ ಅಂತ ಪ್ರೀತಿ ತೋರಿಸ್ತಿದ್ಯಾ. ನಿನ್ ಈ ಪ್ರೀತಿ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ನಿನ್ ಮಾತಿಗೆ ನಾನ್ ಬೆಲೆ ಕೊಟ್ಟು ಅವಳಗ್ ನಾನ್ ಏನು ಮಾಡಲ್ಲ ಬಿಡು. ನೀನೇ ನನಗ್ ಹೇಳೋದು? ಚೆನ್ನಾಗ್ ತಿಂದು ಸುಮ್ನೆ ಕೂರೋದಲ್ಲ, ಹೋಗ್ ಕೆಲ್ಸ ಮಾಡು. ಮಾಡ್ತಾ ಇದೀನಲ್ಲ. ಏನ್ ಮಾಡ್ತಿದ್ಯಾ? ಈ ಡಮರುಗನ ಶುದ್ಧಿ ಮಾಡ್ತಾ ಇದೀನಲ್ಲ. ಅದ್ರ ಜೊತೆ ಯಾವ ಕೆಲ್ಸ ಇದೆ? ಇವಾಗಿಲ್ಲ, ಆದ್ರೆ ನಾಳೆ ಬೆಳಗ್ಗೆ ಇದಕ್ ಕೆಲ್ಸ ಇದೆ. ನಾನು ಊರಿಗೆ ಹೋಗ್ಬೇಕಲ್ವಾ. ನಿನ್ಗೊಂದ್ ದೊಡ್ಡ ನಮಸ್ಕಾರ ತಾಯಿ. ನೀನ್ ಎಷ್ಟು ಬೇಗ ಹೋಗ್ತೀಯೋ ಅಷ್ಟು ಒಳ್ಳೇದ್ ನಮ್ಗೆ. ಇನ್ ಯಾವತ್ತೂ ಮತ್ತೆ ವಾಪಸ್ ಬರ್ಬೇಡ. ಅವಳು ಇಷ್ಟೆಲ್ಲ ಅಂದ್ರು ನೀನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಕೋಟಿ ನಮನಗಳು ತಾಯಿ ನಿಂಗೆ. ಶಿವ, ಎಷ್ಟೇ ಮಾತು ಹೇಳಿದ್ರು ಅವಳು ಕೊನೆಗೆ ಸಿಟ್ಟಲ್ಲಾದ್ರು ನನಗೆ ಕೈ ಮುಗ್ದು ಹೋದ್ಲಲ್ಲ. ಓಹೋ, ಅದಕ್ಕ ಈ ಮಹಾತಾಯಿ ಶಾಂತವಾಗಿರೋದು. ಜಯ ಜಯ ವಿಶಾಲಾಕ್ಷಮ್ಮ ತಾಯಿ ಜೈ. ಹುಡುಗಿಗೆ ಬರೋದಕ್ಕೆ ಹೇಳಿ. ನಾನ್ ಬಂದಾಯ್ತು.
ಬರೋದು ಕಷ್ಟ. ಯಾಕೆ ಅಂದ್ರೆ ನಾನಿರೋ ಕಡೆ ಬಂದು ನನ್ನ ಕರ್ಕೊಂಡು ಹೋಗೋದು ಸುಲಭ ಅಲ್ಲ. ಅದಕ್ಕೆ ನಾನೇ ಬಂದ್ಬಿಟ್ಟೆ. ವಿಶಾಲಾಕ್ಷಿ, ನಿನ್ ರೂಮಿಗೆ ಹೋಗಮ್ಮ. ಹೀಗೆಲ್ಲ ಬಂಧನ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಚಿಕ್ಕ ಮಕ್ಳು ಇರಬಾರ್ದು. ಅಮ್ಮ, ನನಗಿಲ್ಲಿ ಇರಬಾರ್ದು ಅಂತಿದ್ಯಾ? ಆದ್ರೆ ಗಾನವಿನ ಎತ್ಕೊಂಡು ನೀನೇ ಇಲ್ಲಿದ್ಯಲ್ಲ. ನಾನಾ ಹಸಿಗೂಸ್ಗಿಂತ ಚಿಕ್ಕವಳ? ಏನು ಅರಿದೇ ಇರೋ ಈ ಹಸು ಕೂಸಿಗೆ ಯಾರೇನ್ ಮಾಡ್ತಾರೋ ಗೊತ್ತಾಗಲ್ಲ. ನಿನಗೆಲ್ಲ ಗೊತ್ತಾಗತ್ತಮ್ಮ, ಅದಕ್ಕೆ ಒಳಗ್ ಹೋಗು ಅಂತಿರೋದು. ನನಗೆಲ್ಲ ಗೊತ್ತಿರ್ಬೇಕಾದ್ರೆ ತಿಳ್ಕೊಳ್ಳೋ ಅಂತದ್ದು ಏನಿದ್ಯಮ್ಮ? ಏನಾದ್ರೂ ಇದೆ ಅಂದ್ರೆ ಅದು ನಿಮ್ಮತ್ತೆ ಏನ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೋಬೇಕು. ಓ ಅದಾ, ನಮ್ ತಿಲೋತ ಮಾತೆಗೆ ನೀನ್ ಭೂತ ಅನ್ನೋ ಅನುಮಾನ ಬಂದು ಸ್ವಾಮೀಜಿನ ಕರ್ಸಿದ್ದಾರೆ. ಸುಮನ, ಏನು ಅಂತ ಮಾತಾಡ್ತೀಯಾ? ನಾನ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ ರೀ. ನೆನ್ನೆ ಬಂದಿದ್ದ ಈ ಹುಡುಗಿಗೆ ದುಡ್ಡು ಬಂಗಾರ ಏನಾಯ್ತು ಅಂತ ಕೇಳಿದ್ರೆ ಭೂತಿ ಆಯ್ತು ಅಂತ ಕಣ್ಕಟ್ ವಿದ್ಯೆ ಮಾಡಿ ತೋರಿಸಿದ್ಲಲ್ಲ. ಆಂಟಿ ಕೋಪ ಬಂದು ಜುಟ್ಟು ಹಿಡಿದಿದ್ದಕ್ಕೆ ಪಾಪ ಬಲ್ಗೈ ಬಿದ್ದೋಯ್ತು. ಎಡ್ಗಣ್ ಕೂಡ ಕಾಣಿಸ್ತಾ ಇಲ್ಲ. ಆಗಿನ್ನು ವಿಶಾಲಾಕ್ಷಿ ಬಂದೇ ಇರ್ಲಿಲ್ವಲ್ಲೋ? ಅಯ್ಯ, ನಾವ್ ಅದನ್ನು ಕೂಡ ಇದ್ರಲ್ಲೇ ಸೇರಿಸ್ತೀವಿ. ಪುಳಿಯೋಗ್ರೇನು ಸೇರಿಸ್ಕೋತೀರಾ? ಮುಖ ನೋಡಿ ಹೇಗಿದೆ ನಿಮ್ದು. ಹಲೋ, ನೀವ್ ಮಾಡಿರೋ ಪಾಪದ ಕೆಲ್ಸಕ್ಕೆ ಕರ್ಮನ ಅನುಭವಿಸ್ತಿದ್ದೀರಾ. ಅಷ್ಟು ಮಾತ್ರಕ್ ವಿಶಾಲಾಕ್ಷಿ ಮೇಲೆ ಆರೋಪ ಹೊರಿಸೋದಂದ್ರೇನು? ಈ ಹುಡುಗಿ ಯಾರು ಇಲ್ಲ ಅನ್ಕೊಂಡಿದೀರಾ? ನಾವಿದೀವಿ. ತಗೊಳ್ರೆ, ತಗೊಳ್ಳಿ. ಶಾಸ್ತ್ರಿಗಳ ಮೊಮ್ಮಗಳನ್ನ ದತ್ತು ತಗೋತಿದ್ದೀರಲ್ಲ, ಅದೇ ರೀತಿ ಈ ಹುಡುಗಿನ ತಗೊಂಡು ಸಾಕೊಳ್ಳಿ. ಸುಮನ, ನಿನಗ್ ಮಕ್ಳಿಲ್ವಲ್ಲ, ನಿನಗೆ ದತ್ತು ತಗೊಳಕ್ ಹೇಳಿ. ನಿಲ್ಸಮ್ಮ, ನಿಲ್ಸಮ್ಮ, ನಿಲ್ಸು ತಾಯೇ, ನಿಲ್ಸು ತಾಯೇ. ಏನಾಯ್ತು ಅಂತ ಕೇಳ್ತಿದ್ಯಲ್ಲಮ್ಮ? ನನ್ ಕಿವಿ ರಂಧ್ರದೊಳಗೆ ರುದ್ರ ಪ್ರವೇಶ ಮಾಡ್ದಂಗಾಯ್ತು. ನೀನು ಡಮರುಗ ಬಾರಿಸ್ದಂಗಿರ್ಲಿಲ್ಲ. ನನ್ನ ಹೃದಯ ನಾನಿನ್ನ ಅಂಗೈಯಲ್ಲಿಟ್ಕೊಂಡು ಅದನ್ನೇ ಡಮರುಗ ತರ ಬಾರಿಸ್ದಂಗ ಆಗ್ತಾ ಇತ್ತು. ನೀನ್ ನಿನ್ ಪೂಜೆ ಮಾಡು, ನನ್ ಪಾಡಿಗೆ ನಾನು ಡಮರುಗ ಬಾರಿಸ್ತೀನಿ. ಬೇಡ ಬೇಡ ತಾಯಿ, ಬೇಡ. ನೀನ್ ಮತ್ತೆ ಬಾರಿಸಿದ್ರೆ ಇನ್ನು ಒಂದೇ ನಿಮಿಷದಲ್ಲಿ ನನ್ ಪ್ರಾಣ ಹೋಗೋದಂತೂ ಖಂಡಿತ. ಬೇಡ ಬೇಡ ತಾಯಿ, ಬೇಡ ತಾಯಿ.
ಸ್ವಾಮಿ, ಆ ಹುಡುಗಿ ಕಾಲ್ ಹಿಡಿತಿದ್ದೀರಾ? ನೀವು ಬಂದು ಈ ತಾಯಿ ಕಾಲು ಹಿಡ್ಕೊಳ್ಳಿ. ಆಂಟಿ ಅವಳಿಗೆ ಸಾರಿನೇ ಹೇಳಲ್ಲ ಅಂದ್ರು, ಅವಳ ಕಾಲ್ ಹಿಡಿ ಅಂತಿದ್ದೀರಲ್ಲ ಸ್ವಾಮಿ. ಇಂಥ ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪು ಅಂತ ಈ ಸ್ವಾಮೀಜಿ ತಿಳ್ಕೊಂಡ್ರು ಅನ್ಸುತ್ತೆ. ರಕ್ತ ಅಂಟಿರೋ ಕೈಯಲ್ಲಿ ವಿಶಾಲಾಕ್ಷಿ ಪಾದನ್ ಮುಟ್ಟಿ ಮೈಲ್ಗೆ ಮಾಡ್ಬಿಡಿ ಸ್ವಾಮಿ, ಬಿಟ್ಬಿಡಿ. ಎಲ್ಲ ಮುಗಿತಮ್ಮ, ನಾನು ಊರಿಗೆ ಹೋಗ್ಬೇಕು. ನಾನು ಕೂಡ ಬರ್ತೀನಿ. ನಂಜೀನ್ ಗುಡ್ಗ ಕೈಲಾಸಕ್ಕಾದ್ರೂ ಸರಿ ನನ್ನ ಕರ್ಕೊಂಡು ಹೋಗಮ್ಮ. ಅಯ್ಯೋ, ಇನ್ನೂ 10 ಕಾಲ ಇರ್ಬೇಕಾಗಿರೋನು ನನ್ ಹಿಂದೆ ಬರ್ತೀನಿ ಅಂತಿದ್ದಾನಲ್ಲ. ಸ್ವಾಮಿ ಬಿಟ್ಬಿಡಿ, ವಿಶಾಲಾಕ್ಷಿ ಹೋಗ್ಬೇಕು. ಬಿಡಲ್ಲ, ನಾನು ಬರ್ತೀನಿ. ನಾನು ಕರ್ಕೊಂಡು ಹೋಗುತ್ತಾಯಿ. ಇವ್ರಿಗೆ ಹುಚ್ಚಿಡ್ತಿದೆ ಅನ್ಸುತ್ತೆ. ವಿಶಾಲ್ ಕೈಗುಣ ಚೆನ್ನಾಗಿದೆ, ನಿನ್ಗೆಲ್ಲ ಒಳ್ಳೇದಾಗತ್ತೆ. ಕಳ್ದೋಗಿರೋರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಒತ್ತಡಕ್ಕೆ ಒಳಗಾಗ್ಬೇಡಿ ಅತ್ತೆ. ಮನೆಗ್ ಬರೋರ್ ಬಗ್ಗೆ ಯೋಚನೆ ಮಾಡೋಣ. ಯಾರ್ ಬರ್ತಿದ್ದಾರೆ? ನಾಳೆ ಚೊಲ್ಲಂಗಿ ಅಮಾವಾಸ್ಯೆ ಪೂರ್ತಿ ಆದ್ಮೇಲೆ ನಾಡಿದಿಂದ ಮಾಘ ಶುರು. ಅವತ್ತು ಗಾಯತ್ರಿ ಈ ಮನೇನ ಸೇರ್ತಾಳೆ. ಸೂಪರ್. ಇವರು ದತ್ತು ತಗೋತಾ ಇದ್ದಾರೆ ಅಂತ ಚಪ್ಪಾಳೆಯನ್ನು ಹೊಡಿಬೇಕಾಗಿಲ್ಲ. ಏಳಬ್ಳ ನಮ್ಮ ಅಕ್ಕನ್ ಮಾತಿಗೆ ಇಲ್ಲ ಅಂತ ನೀನ್ ಹೇಳಲ್ಲ ಅಂತ ಗೊತ್ತು ಅಕ್ಕ. ಮಾಡ್ತಿರೋದು ಏನು ಅಂತ ಕೇಳ್ತಿದ್ದಾರೆ. ಅಕ್ಕಿ ಹಿಟ್ಟಿಗೆ ಬೆಲ್ಲದ ಪುಡಿನ ಹಾಕಿ ಸ್ವಲ್ಪ ಏಲಕ್ಕಿನೂ ಪುಡಿ ಮಾಡಿ ಕಲ್ಸಿಟ್ಟಿದೀನಿ. ನೈನಿ, ನೆಕ್ಸ್ಟ್ ಏನು? ಮಧ್ಯದಲ್ಲಿ ಸಣ್ಣ ಹಳ್ಳ ಮಾಡಿ ಬತ್ತಿ ಎಣ್ಣೆ ಹಾಕಿ ದೀಪ ಹಚ್ಬೇಕು ಅಕ್ಕ. ಅದಕ್ಕೆ ತುಪ್ಪ ತಗೊಳ್ಳಿ. ಥ್ಯಾಂಕ್ ಯು ವಿಶಾಲ್. ಬತ್ತಿ ತಗೊಳಮ್ಮ. ನನ್ ಮುದ್ದಿನ ಗಂಡ ಒತ್ ಕೊಟ್ಟಿದ್ದಾರೆ. ಏನ್ ಓದ್ತಿದಾರೋ? ನೀನೊಬ್ಳು ಕೆಲ್ಸ ಮುಗ್ಸೆ ಮೊದ್ಲು. ಆಹಾ, ಎಂತ ಸೌಭಾಗ್ಯ. ಜೋಗಯ್ಯ ಶಾಸ್ತ್ರಿಗಳು ನಾವುನು ಪೂಜೆ ನಡೆಯೋ ಜಾಗಕ್ಕೆ ಒಂದೇ ಸಲ ಬಂದಿದೀವಿ. ಇದಕ್ಕೂ ಮುಂಚೆ ಒಂದ್ಸಲ ಮನೆಗ್ ಕರ್ದಾಗ ಅಮಾವಾಸ್ಯೆ ಬರಲ್ಲ ಅಂತ ಹೇಳಿದ್ರಿ, ಮತ್ತಿವತ್ ಹೇಗ್ ಬಂದ್ರಿ? ಇವ್ರು ಕೂಡ ಆಚಾರ ವಿಚಾರನ ಮರ್ತರು ಅನ್ಸುತ್ತೆ. ಆ ತರದ್ದೇನೂ ಇಲ್ಲಮ್ಮ. ಪ್ರಶಸ್ತವಾದ ಈ ಮೌನಿ ಅಮಾವಾಸ್ಯೆ ದಿನ ಎಲ್ರಿಗೂ ಒಳ್ಳೇದಾಗುತ್ತೆ. ನಿಮಗೂ ಕೂಡ ಆರೋಗ್ಯ ಸರಿಯಿಲ್ಲ ಅಂತ ಕೇಳ್ದೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಅಂತ ಹೇಳೋದು ಶಾಸ್ತ್ರಗಳೇ? ಎಡಗಣ್ ಕಾಣಿಸ್ತಾ ಇಲ್ಲ, ಬಲಗೈಯಲ್ಲಿ ಸ್ವಾಧೀನ ಇಲ್ಲ. ಗುರುಗಳ ಆಜ್ಞೆ ಪ್ರಕಾರ ನಿನ್ನೆ ಅಷ್ಟೇ ನೀಲಿ ವರ್ಣದ ಉಂಗ್ರನ್ ಕೂಡ ಮಾಮ್ ಕೈಗೆ ತೋರಿಸಿದ್ವಿ. ಒಳ್ಳೇದಪ್ಪ. ಇವತ್ತು ಬೆಳ್ಳಿ ಕಡಗ ಕೂಡ ಕೈಗೆ ಹಾಕಿ. ಓ, ಇನ್ನು ಅದ್ ಬೇರೆ ಇದ್ಯಾ? ಇವತ್ತೇ ಜಗನ್ನಾಥ ಅಲ್ ನೋಡಿ. ಹಾಗೆ ವೈದ್ಯ ವೀರ ರಾಘವ ಸ್ವಾಮಿ ರೂಪದಲ್ಲಿ ಅವತಾರ ತಾಳಿದ್ರು. ಈ ಮೌನಿ ಅಮಾವಾಸ್ಯೆ ದಿನ ರೋಗಹರಣ ಶಕ್ತಿ ಪ್ರಬಲವಾಗಿರುತ್ತೆ. ಬೆಳ್ಳಿ ಕಡ್ಗಾನ ತಂದಿಟ್ಟಿದ್ದೀನಿ ಶಾಸ್ತ್ರಿಗಳೇ. ನೋಡುದ್ಯಾ ಅತ್ಗೆ, ನೈನಿ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತೀಯ, ಆದ್ರೆ ನೀನಂದ್ರೆ ಅವಳಿಗೆಷ್ಟು ಪ್ರೀತಿ ಅಂತ. ಮಾಮ್ ಕೈ ಕೆಲಸ ಮಾಡದೇ ಇರೋದ್ರಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ನೈನಿ ನನಗೆ ಹೇಳಿದಾಳೆ.
ನನಗಂತೂ ತುಂಬಾ ಅಯ್ಯೋ ಅನಿಸ್ತಿದೆ. ಹಾ ಹೌದು ಪಾಪ, ವಾಶ್ರೂಮ್ ಅಲ್ಲಿ ಕೂಡ ಲೆಫ್ಟ್ ಹ್ಯಾಂಡ್ ಅಲ್ಲೇ ಬ್ರಷ್ ಮಾಡ್ತಾರೆ. ಊಟ ಮಾಡ್ಬೇಕಾದ್ರೂ ಅದೇ ಕೈ. ಈಗಿರೋ ಪರಿಸ್ಥಿತಿಲಿ ನಾವ್ ಅತ್ತೆನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಕ್ಕಾಗಲ್ವಲ್ಲ. ಅಲ್ಲಿರೋ ಹೃತ್ಪಾಪ ನಾಶಿನಿ ಪುಷ್ಕರಣಿ ಇದೇ ಅನ್ಕೊಂಡು ಎಲ್ರೂ ಇದ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಇದರಲ್ಲಿ ಬೆಲ್ಲದ ಚೂರು ಹಾಕ್ಬೇಕು. ಅಲ್ಲ, ನಿಜವಾಗ್ಲೂ ಈ ತರ ಎಲ್ಲ ಮಾಡ್ತಾರ? ಅಲ್ಲಿ ನಿರಂತರವಾಗಿ ಮಾಡ್ತಿರ್ತಾರೆ. ಮೌನಿ ಅಮಾವಾಸ್ಯೆ ದಿವಸ ಅಂತೂ ಅಲ್ಲಿ ತುಂಬಾ ಭಕ್ತರು ನೆರೆದಿರ್ತಾರೆ. ದೀರ್ಘಕಾಲದ ಕಾಯಿಲೆ ಕೂಡ ಗುಣ ಆಗಿ ಚೇತರಿಸ್ಕೊಂಡಿರೋರು ವೈದ್ಯ ವೀರ ರಾಘವ ಸ್ವಾಮಿಗೆ ಹರಕೆ ತೀರಿಸಿ ದರ್ಶನ ಪಡಿತಾರೆ. ಶಾಸ್ತ್ರಿಗಳೇ, ನಾನು ಇದನ್ನೆಲ್ಲೋ ಕೇಳಿದ್ ನೆನ್ಪು. ಈ ಫೋಟೋ ನೋಡಿ, ಆ ದೇವ್ರ ತಲೆ ಕೆಳಗಿರೋದು ಔಷಧಿ ಡಬ್ಬಿ. ಹೌದಲ್ವಾ? ದಿಂಬ ಅನ್ಕೊಂಡಿದ್ದೆ ನಾನು. ಅಲ್ಲ, ಬಂಗಾರ ಡಬ್ಬಿನೇ. ದಿವ್ಯ ಔಷಧಿಗಳಿರುತ್ತೆ ಅದಕ್ಕೆ. ದೇವ್ರ ಎಡಗೈ ಗಮನಿಸಿದ್ರ ನೀವು? ಚಿನ್ಮುದ್ರೆ ಅದು. ಅಂದ್ರೆ ಆರೋಗ್ಯದಿಂದ ಹಿಡಿದು ಆತ್ಮಜ್ಞಾನದವರೆಗೂ ಎಲ್ಲವನ್ನೂ ಕೊಡುವಂತಹ ದಿವ್ಯ ಸ್ವರೂಪ. ಬೇಷ್ ಕಂದ. ಒಂದ್ ಕಾಲದಲ್ಲಿ ನಾಸ್ತಿಕನಾಗಿದ್ದ ನನ್ ಮಗ ವಿಶಾಲ್ ಕೂಡ ಈಗ ಆಸ್ತಿಕನಾಗಿದ್ದಾನೆ ಅಂದ್ರೆ ನಯನಿ ಸಹವಾಸದಿಂದಾನೇ ಸಾಧ್ಯ ಅದು. ಹೌದು ಮಾಮ್, ಧರ್ಮ ಪರಿರಕ್ಷಣಾರ್ಥಂ ನನ್ನನ್ನು ಹೀಗೆ ಬದಲಾಯಿಸ್ಬಿಡ್ತು. ಸೂಪರ್ ವಿಶಾಲ. ಸಹಸ್ರನಾಮ ಪಠಸ್ತಾ ಪ್ರದಕ್ಷಿಣೆ ಹಾಕೋಣ ಬನ್ನಿ. ಅಯ್ಯೋ, ನಾವ್ ಅಷ್ಟೆಲ್ಲ ಹೇಳೋ ಅಷ್ಟ್ರಲ್ಲಿ ತಲೆ ತಿರುಗ್ ಬಿದ್ದು ಹೋಗ್ತೀವಷ್ಟೇ. ಅದ್ರಲ್ಲಿ ಹಾಕೋ ಬೆಲ್ಲ ಕರ್ಗೋಕು ಮುಂಚೆ ಆಂಟಿ ತಮ್ಮ ಕಾಲೇ ಕರ್ಗೋಗುತ್ತೆ ಅನ್ನೋ ತರ ಭಯ ಪಡ್ತಿದ್ದಾರೆ. ಅಷ್ಟು ಮಾಡಕ್ಕಾಗದೆ ಇದ್ರು ಮೂಲನಾಮ ಸ್ತೋತ್ರ ಹೇಳ್ತಾ ಬೆಲ್ಲನ ನೀರಲ್ಲಿ ಮುಳುಗ್ಸಿ. ಇವಾಗ ಓಕೆ ಅಲ್ವಾ ಆಂಟಿ? ಬನ್ನಿ ಬನ್ನಿ. ಯಜಮಾನ್ರೆ ನಡೀರಿ. ಸರಿ ಅತ್ತೆ ಬನ್ನಿ. ವೈದ್ಯ ವೀರ ರಾಘವ ಸ್ವಾಮಿಗೆ ಜೈ ಜೈ. ಸಾಕ್ ನಿಲ್ಸೆ. ದೀಪ ಕೂಡ ಶಾಂತವಾಯ್ತು. ಉಂಡೆ ಕಟ್ಟಿ ಪ್ರಸಾದ ಕೊಡು ಮೊದ್ಲು. ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಮಾಡ್ತೀನಿ. ಆಶ್ಚರ್ಯ ಮತ್ತೆ ಸಂತೋಷ ಒಟ್ಟಿಗೆ ಆಗ್ತಿದೆ. ನಮ್ಮ ಮಾಮ್ ಸರಿ ಹೋದ್ರೆ ಸಾಕು. ಕಲ್ಲಿನ ಉಂಗ್ರ ಬೆಳ್ಳಿ ಖಡ್ಗದಿಂದ ಒಳ್ಳೇದಾಗದೆ ಇರತ್ತ. ಈ ತರದ್ ಎಷ್ಟು ಬೇಕಾದ್ರೂ ಹಾಕೋಬಹುದಾದ್ರೆ ಬೂದಿ ರಸ ಕುಡಿಯೋದೇ ಕಷ್ಟ. ಪ್ರಸಾದದುಂಡೆ ರೆಡಿ, ತಗೊಳ್ಳಿ. ತಗೋ. ಅರ್ಥ ಆಯ್ತು ಸ್ವಾಮಿ. ತಿಲೋತ್ತಮ್ ಅವ್ರ ಕೈಯಲ್ಲಿ ಜೀವ ಇಲ್ಲದೆ ಇರೋದ್ರಿಂದ ಗಾಯತ್ರಿ ಕೈ ತಾಗಿ ಪುನರುತ್ತೇಜನ ಆಯ್ತು. ಕೈಯಲ್ಲಿ ಜೀವ ಇದ್ದಿದ್ರೆ ಸುಟ್ಟು ಬೂದಿ ಆಗತ್ತೆ ಅಂತನೂ ಗೊತ್ತಾಯ್ತು. ವಲ್ಲಭ್, ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ಯಾ? ಶಾಪ ಹಾಕ್ಬೋದು. ನಮ್ಮ ಮಾಮ್ ಕಣ್ಗೆ ನೀರ್ ಹಾಕಕ್ ಹೇಳಿದ್ರು, ಹಾಕ್ತಾನೆ ಇದೀವಿ. ಆದ್ರೂ ಕೂಡ ಕಣ್ ಕಾಣಿಸ್ತಾನೆ ಇಲ್ಲ. ಸಾಲದಕ್ಕದ್ರ ಜೊತೆ ಬೋನಸ್ ಅಂತ ಬಲ್ಗೈ ಕೂಡ ಬಿದ್ದೋಯ್ತು. ಇವಾಗ ಇದನ್ ಸರಿ ಮಾಡೋದಕ್ಕೆ ಯಾವ ನೀರ್ ಕೊಡ್ತೀರಾ ನೀವು? ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಕೈ ಮೇಲಕ್ಕೆತ್ತಿ ಬಿಟ್ಬಿಟ್ರೆ ಭುಜ ನೋವಾಗುತ್ತೆ. ನಿಮಗ್ ಭುಜ ನೋವು ಬರ್ತಿರೋದ್ ಮಾಮ್. ನನ್ಗೆ ನಿಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ಎದೆ ನೋವೇ ಬರ್ತಾ ಇದೆ. ಒಬ್ಬ ಮಗ ಆಗಿ ಹೆತ್ತ ತಾಯಿ ಸಂಕಟ ನೋಡಕ್ಕಾಗ್ದಿರೋ ಹಾಗೇನೆ ಆ ನಯನಿ ಹೆತ್ತ ಮಗು ಕೂಡ ತನ್ನ ತಾಯಿ ಬಗ್ಗೆ ಹೀಗೇನೆ ಆಲೋಚಿಸುತ್ತೆ ಅಲ್ವಾ ವಲ್ಲಭ?
ಚಿಕ್ಕ ಮಗು ನಮ್ಮನ್ನೇ ಆಟ ಆಡ್ಸೋದು ಅಂದ್ರೆ ಏನು ಸ್ವಾಮಿ? ನೋಡೋದಕ್ಕೆ ಚಿಕ್ಕ ಮಕ್ಕಳು ಹಾಗೆ ಇರ್ತಾರೆ, ವಿಶ್ವರೂಪ ತಾಳಿದ್ರೆ ಜಗನ್ಮಾತೆ ಹಾಗೆ ಕಾಣಿಸ್ತಾರೆ. ನೀನು ತುಂಬಾ ಹುಷಾರಾಗಿರ್ಬೇಕು. ಬಾಲಾರಿಷ್ಟ ದೋಷ ಯಾವಾಗ ಪರಿಹಾರ ಆಗತ್ತೆ ಸ್ವಾಮಿ? ಅಷ್ಟ್ ಸಾಲದಕ್ಕೆ ನಾಳೆ ನಯನಿ ವಿಶಾಲ್ ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿನ ದತ್ತು ತಗೋತಿದ್ದಾರೆ. ಆಲ್ರೆಡಿ ಮನೆಯಲ್ಲಿ ಗಾನವಿ ಇದ್ದಾಳೆ, ಅದ್ರ ಜೊತೆ ಈಗ ಇನ್ನೊಂದ್ ಮಗು ಆಡ್ ಆಗುತ್ತೆ. ಅವಾಗ ವಿಶಾಲಾಕ್ಷಿನೂ ಬಂದು ಏನಾದ್ರೂ ಒಂದ್ ಮಾಡೋಗ್ತಾಳೆ. ಏಯ್, ಅಮಾವಾಸ್ಯೆ ಹುಣ್ಮೆಗ್ ಬರೋ ಹುಡುಗಿ ಕತೆ ಯಾಕೀಗ? ಬಿಟ್ಬಿಡು. ಹಾಗೆಲ್ಲ ಬಿಡೋದಕ್ಕಾಗಲ್ಲ ಮಾಮ್. ಆ ಹುಡುಗಿ ಜುಟ್ಟು ಹಿಡ್ಕೊಳ್ಳೋದಕ್ಕೆ ಹೋಗಿದ್ಕೇನೆ ನಿಮ್ ಕೈ ಹೀಗಾಗಿದ್ದು. ಪಾಪದ ಕೆಲಸ ಮಾಡಿದ್ದು ಸಾಕು ತಿಲೋತ್ತಮ. ಅದನ್ನ ಬೆಳೆಸ್ಕೊಳ್ತಾ ಹೋದ್ರೆ ನಿನ್ನ ಆಯಸ್ಸು ಕರಗುತ್ತಾ ಹೋಗುತ್ತೆ. ಗಾಯತ್ರಿಕ ಪುನರ್ಜನ್ಮ ಪಡೆದು ನನ್ನ ಮುಗಿಸ್ಬೇಕು ಅಂತ ನೋಡ್ತಿದ್ದಾಳೆ ಅಲ್ವಾ ಸ್ವಾಮಿ? ನನಗಿರೋ ಶತ್ರು ಅಂದ್ರೆ ಅವಳೆ. ಅವಳ ಬಗ್ಗೆ ಹುಷಾರಾಗಿದ್ರೆ ಸಾಕು. ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ, ಏನ್ ಬೇಕಾದ್ರೂ ಮಾಡ್ತೀವಿ. ಮೊದಲು ಬಾಲಾರಿಷ್ಟ ದೋಷವನ್ನ ದೂರ ಮಾಡ್ಕೋಬೇಕು. ನಾಳೆ ದತ್ತು ತಗೊಳ್ಳೋದಿಕ್ಕೂ ಮೊದಲು ನಯನಿ ಅಖಂಡ ದೀಪಾರಾಧನೆ ಮಾಡ್ತಾಳೆ. ಹೌದು ಸ್ವಾಮಿ, ನಿಮ್ಗೆ ಹೇಗ್ ಗೊತ್ತು? ಏಯ್, ಹುಚ್ಚು ಪ್ರಶ್ನೆನ ಕೇಳ್ಬೇಡ, ಪರಿಹಾರ ಕೇಳು. ಹೇಳಿ ಸ್ವಾಮಿ. ದೀಪ ಪೂರ್ತಿಯಾಗಿ ಬೆಳಗಿದ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಚಂದ್ರನ ದರ್ಶನ ಆಗ್ತಾ ಇದ್ದ ಹಾಗೇನೆ ಗಾಯತ್ರಿನ ದತ್ತು ತಗೊಳ್ತಾರೆ. ನಾವೇನ್ ಮಾಡ್ಬೇಕಂತ ಹೇಳಿ ಸ್ವಾಮಿ? ಅವರು ದತ್ತು ತಗೋಬಾರ್ದು ಅಂತಂದ್ರೆ ದೀಪ ಪೂರ್ತಿಯಾಗಿ ಬೆಳಗಬಾರ್ದು. ಇದು ಪೂಜೆಗೆ ಸಂಬಂಧಪಟ್ಟಿದ್ದಲ್ಲ ಚಿಕ್ಕಮ್ಮ. ಗಾಯತ್ರಿ ಗಾನವಿ ಭವಿಷ್ಯಕ್ಕೆ ಸಂಬಂಧಪಟ್ಟಿರೋದು. ಏನಮ್ಮ ಅದು? ತಂದೆ ತಾಯಿ ಇಲ್ದಿರೋ ಗಾಯತ್ರಿ ಜವಾಬ್ದಾರಿನ ಅವಳ ತಾತ ಆದ ಶಾಸ್ತ್ರಿಗಳು ತಗೊಂಡಿದ್ದಾರೆ. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಕೆಲವು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ. ಅದಕ್ಕಂತಲೇ ನಾವು ಗಾಯತ್ರಿ ಪಾಪುನ ದತ್ತು ತಗೋತಿದೀವಿ. ಆದರ್ಶವಾಗಿರೋ ನಿನ್ನ ಯೋಚನೆಗಳನ್ನ ನಾನು ಮನಸಾರೆ ಒಪ್ಕೋತೀನಿ. ಆ ಕಷ್ಟ ಏನು ಅಂತ ತಿಳ್ಕೊಂಡು ದುಡ್ಡಿನ ಸಹಾಯ ಮಾಡ್ಬೋದಲ್ಲ ವಿಶಾಲ್? ತಿಂಗ್ಳಿಗಿಷ್ಟು ಕೊಟ್ರೆ ಆರಾಮಾಗಿ ಬದುಕ್ತಾರೆ. ನಿನ್ ಬಾಯಿಗೆ ಆಪಲ್ ಇಟ್ಬಿಟ್ಟು ಬಾರಿಸ್ತೀನಿ ಸುಮ್ನಿರ್ದಿದ್ರೆ. ಏ ಲೂಸೋ, ಸಕಿನಾಕ ಬೈತ್ಯಾ? ಇನ್ನೇನ್ ಮತ್ತೆ ಮುದ್ ಮಾಡ್ಬೇಕಿತ್ತಾ? ಗಾಯತ್ರಿ ಪುಟ್ಟಿ ಖರ್ಚಿಗೆ ತಿಂಗ್ಳಿಗಿಷ್ಟು ಕೊಟ್ರೆ ಸಾಲ್ದ ಅಂತಿದ್ದಾಳೆ. ಇವಳಗ್ ನಾನು ಒಂದ್ ವಾರಕ್ಕಿಷ್ಟು ಅಂತ ಸುರಿತೀನಿ. ಯಾವ್ದೋ ಹಾಸ್ಟೆಲ್ಗೋ ಪಿಜಿಗೋ ಹೋಗಿರಕ್ ಹೇಳಿ. ಒಪ್ಕೋತೀರಾ? ನೋ. ನೋ ಅಂತ ಹೇಗ್ ನಖರ ಮಾಡ್ತಿದ್ದಾಳೆ ನೋಡಿದ್ರಾ? ಮಾತ್ ಬರ್ದಿರೋ ಹಸಿಗೂಸು ಏನು ಅನ್ನಲ್ಲ ಅಂತ ತಾನೆ ಈ ತರ ವೇಸ್ಟ್ ಬಾಡಿಗಳು ಬಿಟ್ಟಿ ಸಜೆಷನ್ಸ್ ಕೊಡೋದು? ಹೋಗ್ಲಿ ಬಿಡಮ್ಮ. ನಾನ್ ಹಿಡ್ಕೊಂಡಿದ್ರೆ ತಾನೇ ಇವಳನ್ ಬಿಡೋದಕ್ಕೆ. ಅತ್ಗೆ ಕೂಲ್ ಡೌನ್. ವಿಶಾಲ್ ಬ್ರೋ ಹೇಳೋದನ್ನ ಕೇಳಿ ಚಪ್ಪಾಳೆ ಹೊಡೆಯೋಣ ಅನ್ಕೊಂಡೆ. ನಿಮ್ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡಿ ಪ್ಲೀಸ್. ಹಾಗಂತೀಯಾ? ಓಕೆ ಡನ್. ಅಖಂಡ ದೀಪಾರಾಧನೆ ಮಾಡ್ಬೇಕು ಅಂದಿದ್ರು, ಅದನ್ ಮಾಡಲ್ವಾ? ಖಂಡಿತವಾಗ್ಲೂ ಮಾಡ್ತೀವಿ ಮಾಮ್. ದತ್ತು ತಗೊಳ್ಳೋದಕ್ಕೂ ಮೊದಲು ಪಾಪುಗೂ ಏನಾದರೂ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನನ್ನಿಂದಂತೂ ಏನು ಎಕ್ಸ್ಪೆಕ್ಟ್ ಮಾಡ್ಬೇಡಿ ಬಾವಾ. ದೃಷ್ಟಿದಾರನು ತಂದಿಲ್ಲ ನಾನು. ಯಾರು ಏನು ಕೊಡೋ ಅವಶ್ಯಕತೆ ಇಲ್ಲ, ನಾವೇ ಕೊಡ್ತೀವಿ. ಅದೇನ್ ಕೊಡ್ತೀರಾ? ನಮ್ಮ ಹತ್ರ ಇರೋ 50 ಕೋಟಿ ಆಸ್ತಿಲಿ ಅರ್ಧ ಗಾಯತ್ರಿಗೆ, ಇನ್ನರ್ಧನ ಗಾನವಿ ಹೆಸರಿಗೆ ಬರಿತಾ ಇದೀವಿ.
ನಮಗ್ ಕೋಟಿಗಟ್ಲೆ ದುಡ್ಡಿದೆ, ಒಬ್ಬರನ್ನಿಲ್ಲ ಅಂದ್ರೆ 100 ಜನ ಮಕ್ಳನ್ ಬೇಕಾದ್ರೂ ದತ್ತು ತಗೋತೀವಿ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಹತ್ರ ಇಲ್ದಿರೋದು ಅವ್ರ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅವ್ರು ಮಾಡ್ತಿರೋ ನಾಟಕ ಇದೆಲ್ಲ. ಪರವಾಗಿಲ್ಲ, ಇವಾಗ ನಾನು ಏನ್ ಮಾಡ್ಬೇಕು ಅಂತ ನೇರವಾಗಿ ಹೇಳಿ. ಆ ದೀಪಗಳನ್ನ ಬೆಳಗಿದ್ದಾದ್ಮೇಲೆ ಒಳ್ಳೆ ಮುಹೂರ್ತ ಅಂತ ಆಕಾಶದ ಕಡೆ ನೋಡ್ತಾರೆ. ಚಂದ್ರ ಏನಾದ್ರೂ ಕಾಣಿಸ್ಕೊಂಡ್ರೆ ಗಾಯತ್ರಿನ ಅವರು ದತ್ತು ತಗೋತಾರೆ. ಅವ್ರು ದತ್ತು ತಗೋಬಾರ್ದು ಅಂದ್ರೆ ನೀನೇನ್ ಮಾಡ್ಬೇಕು? ಆ ಚಂದ್ರನ್ ನೋಡಿದಾರ ಹಾಗ್ ಮಾಡ್ಬೇಕು. ಅದ್ ಹೇಗಾಗತ್ತೆ ಬಾವಾ? ಸೂರ್ಯ ಚಂದ್ರನ ತಡೆಯಕ್ಕಾಗತ್ತಾ? ಕಷ್ಟನಾ? ಏಯ್, ನಿನಗ್ ಗೊತ್ತಾಗಲ್ಲ ಇರು. ಸುಮನ, ನೀನ್ ಹೇಳಿದ್ ಕರೆಕ್ಟೇ. ಚಂದ್ರನ್ನ ನೋಡ್ದೇ ಇರೋ ಹಾಗೆ ತಡಿಯಕ್ಕಾಗಲ್ಲ. ಆದ್ರೆ ಒಂದಿರ್ವೆ ಕಚ್ಚಿದ್ರು ನಾವೇ ಮಾಡಿರೋದು ಅಂತಾಳೆ ನಿಮ್ಮಕ್ಕ. ಅದಕ್ಕೋಸ್ಕರ ಈ ಕೆಲ್ಸನ ನೀನೇ ಮಾಡ್ಬೇಕು. ನನಗೇನ್ ಲಾಭ? ನಮ್ಮ ಹತ್ರ ದುಡ್ಡಿಲ್ಲ ನೀನು ಕೊಡೋದಕ್ಕೆ. ಈ ದೀಪಾರಾಧನಾ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರೆ ದತ್ತು ತಗೊಳ್ಳೋದು ತಾನಾಗಿ ನಿಲ್ಲುತ್ತೆ. ನಯನಿ ಸೋತ್ ಹೋಗ್ತಾಳೆ. ಆಮೇಲೆ ನಿಮ್ಮಕ್ಕನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಿಕ್ಕೆ ನಿನಗೊಂದು ಅವಕಾಶ ಸಿಗತ್ತೆ. ಅರ್ಥ ಆಯ್ತು ಅತ್ತೆ. ನೀವ್ ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವ್ ಹೇಳೋ ಹಾಗೆ ನಾನ್ ಮಾಡ್ಲಿಲ್ಲ ಅಂದ್ರೆ ನನ್ನ ಉಳಿವಿಗೆ ಅಪಾಯ ಆಗೋ ತರ ಇದೆ. ಈಗ್ಲೇ ಹೋಗ್ತೀನಿ. ಏನು ಇವಾಗ ದೀಪನೆಲ್ಲ ಆರಿಸ್ಬಿಡ್ತೀಯಾ? ಹಾಗ್ ಮಾಡಿದ್ರೆ ಅವ್ರ ಅಕ್ಕ ಇವಳಿಗೆ ಅನ್ನೇನ ಊದಿಸ್ತಾಳೆ. ಏನ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅಂತ ನೋಡಿ ಬಾವಾ. ಮಾಮ್, ಆವೇಶಕ್ಕೊಳಗಾಗಿರೋ ಹೆಣ್ಣು ಗೆದ್ದಿರೋ ಉದಾಹರಣೆ ಚರಿತ್ರಲ್ಲೇ ಇಲ್ಲ. ಯೋಚನೆ ಮಾಡೇ ಮಾಡಬಹುದು. ನೋಡೋಣ. ನನಗೆದುರಾಗಿರೋ ಬಾಲಾರಿಷ್ಟ ದೋಷನ ಇವಳ ಮೂಲಕ ತೊಲಗಿಸ್ಬೋದೋ ಏನೋ. 100% ಸುಮನ ದೀಪಾರಾಧನೆನ ಹಾಳು ಮಾಡ್ತಾಳಂಟಿ. ಯಾಕೆ ಅಂದ್ರೆ ಅವಳು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ. ಅತ್ತೆ, ಮಾಮ್, ಸುಮನ, ಬನ್ನಿ ಮಾಮ್. ಏನು ಎಲ್ರು ತಲೆ ಎತ್ಕೊಂಡು ನೋಡ್ತಾ ಇದೀರಲ್ಲ? ನಾವು ತುಂಬಾ ಹೆಮ್ಮೆಯಿಂದ ಬದುಕ್ತಿದೀವಿ ರೀ, ಅದಕ್ಕೆ ತಲೆ ಎತ್ತಿದೀವಿ. ಹಾ, ನಾವೇನ್ ತಲೆ ತೆಗೆಸ್ಕೊಂಡು ಬದುಕ್ತಾ ಇದೀವಾ? ಕಿತ್ತೋ ಜೋಕ್ ಬೇಡ. ಹೇಯ್, ನೀನು ಆಕಾಶದ ಕಡೆ ನೋಡೋ. ನಿನಗೆ ಚಂದ್ರನ ದರ್ಶನ ಆದ್ಮೇಲೆ ನೀನ್ ಯಾವ್ದಕ್ಕೂ ಉಪಯೋಗಕ್ಕೆ ಬರಲ್ಲ ಅಂತ ಹೇಳೋದನ್ನ ಬಿಡ್ತಾರೆ. ಸುಮನ ನೋಡಿದ್ರೆ ಒಳ್ಳೇದು. ನನ್ ಮಾವ ಹೇಳೋ ತರ ಏನಲ್ಲ. ಆದ್ರೆ ಏನು ಇಲ್ದೇ ಇರ್ಬೇಕಾದ್ರೇನೆ ಮಗುನ ಹೆತ್ತಿಯಲ್ಲೇ. ಅಯ್ಯಯ್ಯೋ, ಅದಕ್ಕೆ ಬೇಬಿ ಉಳಿಲಿಲ್ಲ ಅನ್ಸತ್ತೆ. ಬಾಯಿ ಮುಚ್ತೀರಾ? ಸುಮನ, ಏನಿದು ಚಿಕ್ಕೋರು ದೊಡ್ಡೋರು ಅಂತಿಲ್ದೆ? ಅವ್ರ ಯಾಕೆ ಹಾಗೆ ಹೇಳ್ಬೇಕು? ಸಾರಿ ನಮ್ಮ, ನಾನ್ ಬೇಕು ಅಂತ ಅನ್ಲಿಲ್ಲ. ಗ್ರೋತ್ ಸರಿ ಇಲ್ದೆ ಹಾಗಾಗಿರ್ಬೋದು ಅಂತ ಹೇಳದೆ.
ನೀವು ಗ್ರೋತ್ ಇಲ್ದಿರೋರಲ್ವಾ, ಮೊದ್ಲು ನೀವು ನಿಮ್ಮನ್ನ ನೋಡ್ಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ಸುಮನಾ, ಮಾವ ಸಾರಿ ಹೇಳಿದ್ಮೇಲೂ ಕೂಡ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಯಾವ್ದೋ ಒಂದ್ ರೀತಿಯಲ್ಲಿ ನನ್ಗೆ ಅವಮಾನ ಮಾಡಿಸಿ ನೀವ್ ಒಳಗೊಳಗೆ ಖುಷಿ ಪಡೋದಿಕ್ಕೆ ನಾನ್ ಯಾಕೆ ಇಲ್ಲಿರ್ಬೇಕು ಹೇಳಿ? ಸುಮನಾ, ಸುಮನಾ ನಿಂತ್ಕೊಳಮ್ಮ. ಅಯ್ಯೋ ಸುಮನಾ, ಹೋಗ್ಲಿ ಬಿಡಿ ಅದಕ್ಕೆ. 10 ನಿಮಿಷ ಆದ್ಮೇಲೆ ಅವಳಾಗ ಬರ್ತಾಳೆ. ಇಲ್ಲಿ ವಿಚು, ಎಲ್ರೂ ಚಂದ್ರನ್ ದರ್ಶನನ ಮನ್ಸಾರ ಮಾಡೋಣ. ಯಾವ್ದೋ ಫಂಕ್ಷನ್ಗೆ ಹೋಗೋ ಹಾಗೆ ಇಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡು. ಗಾಯತ್ರಿ, ನೋಡಿದ್ಯಾ ಬೊಂಬೆನ? ಇದು ಎಷ್ಟು ದೊಡ್ಡದಾಗಿದೆ ಅಲ್ವಾ? ಇದ್ರ ಜೊತೆ ಹೇಗೆ ಆಟ ಆಡ್ಬೇಕು ಅಂತ ತೋರಿಸ್ತೀನಿ ಇರು. ಇವಾಗ ನೋಡು. ಟಿಂಗ್ ಟಿಂಗ್. ಟಂಗ್. ಚೆನ್ನಾಗಿದೆ ಅಲ್ವಾ ಗಾಯತ್ರಿ? ಡಿಂಗ್. ಜಾ. ಏನೇ ಮಾಡ್ತಿದ್ಯಾ? ಅಯ್ಯೋ, ಅಷ್ಟು ವ್ಯಂಗ್ಯ ಯಾಕೆ ಮಾಡ್ತೀರಾ? ಅಲ್ಲ, ನೀವ್ ಆಶೀರ್ವಾದ ಮಾಡಿದ ತಕ್ಷಣ ನಾನ್ ಬಸರಾಗ್ಬಿಡ್ತೀನಾ? ಹಾಗನ್ಬೇಡಮ್ಮ. ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವರು, ಅವಳಿಗೆ ಸಿಗ್ದಿರೋ ಭಾಗ್ಯನ ನಿನಗ್ ಸಿಗ್ಲಿ ಅಂತ ಮನ್ಸಾರೆ ಬೇಡ್ಕೋತಾ ಇದ್ದಾಳಮ್ಮ. ಅಷ್ಟು ಸೀನಿಲ್ಲ ಬಿಡಿ. ಮೈಯೆಲ್ಲ ದ್ವೇಷ ತುಂಬಿಕೊಂಡಿರೋರ್ನ ಕರ್ದು ಆರ್ತಿ ತಗೋ ಅನ್ನೋದು ಕೂಡ ಅನಾವಶ್ಯಕ ಅನ್ಸತ್ತೆ. ಹೋಗ್ಲಿ ಬಿಡು, ಮಾಮ್ನ ಕರಿಯೋ ಅವಶ್ಯಕತೆ ಏನಿಲ್ಲ ವಿಶಾಲ್. ಮಂದೆನ ಕರ್ಕೊಂಡ್ ಬರ್ತಿದೀನಿ. ನಾವೇನ್ ಕುರಿಗಳ ಮೇಕೆಗಳ ಮಂದೆ ಅಂತಿದ್ಯಾ? ಎಲ್ಲ ಕುರಿ ಮಂದೆಗೂ ನೀವೇ ರೀ ಮಹಾರಾಜ. ಹಾಗೆ ಹೇಳಿ ಒಪ್ಕೋತೀನಿ. ಹುಚ್ಚು ವಲ್ಲಭ, ಇವಳ ಜೋಕು ನಿನಗೆ ಅರ್ಥನೇ ಆಗಲ್ಲ. ಭಾವ, ಆರ್ತಿ ತಗೊಳ್ಳಿ. ಅತ್ತೆ, ನೀವು ಗಾಯತ್ರಿ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ನಮ್ಗಾದ್ರೆ ಪರವಾಗಿಲ್ಲ ನಾಯನಿ. ಆಂಟಿಗ್ ಬಲ್ಗೈಯಿಂದ ಆರ್ತಿನೂ ತಗೊಳಕ್ಕಾಗಲ್ಲ, ಅಂಥದ್ರಲ್ಲಿ ಅಕ್ಷತೆ ಹೇಗ್ ತಗೋತಾರೆ? ಇಷ್ಟ ಹೊತ್ತು ನನ್ನ ನಾಡ್ಕೋತಿದ್ರು, ಈಗ ಅತ್ತೆ ನಾಡ್ಕೋತಾರೆ ಅನ್ಸುತ್ತೆ. ಚಿಚೆ, ಅಂತ ಉದ್ದೇಶ ನನಗಿಲ್ಲ. ದೇವಸ್ಥಾನದಲ್ಲಿ ಗಾಯತ್ರಿನ ದತ್ತು ತಗೊಂಡ್ವಿ. ನಾಗರಾಜ ಮಾಡಿದ ಸಾಹಸ ನೋಡಿ ನಾವೆಲ್ಲರೂ ಆಶ್ಚರ್ಯಪಟ್ವಿ. ಮನೆ ಹಿರಿಯರಾದ ಡ್ಯಾಡ್, ಮಾಮ್ ಗಾಯತ್ರಿನ ಒಂದ್ಸಲ ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಅಲ್ಲೂ ಇಲ್ಲ ಅಲ್ವಾ ಅತ್ತೆ? ಇಲ್ಲೇ ಆಶೀರ್ವಾದ ಮಾಡಿ. ಮಾವ ಅಂತೂ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ನೀವಾದ್ರೂ ಮನ್ಸಾರೆ ಮಗುಗ್ ಆಶೀರ್ವಾದ ಮಾಡಿ. ತಗೊಳ್ಳಿ ಅತ್ತೆ. ಹೇಗ್ ತಗೊಳ್ಳೋದು? ಎಡಗೈಲ್ ಮಾತ್ರ ತಗೊಳ್ಬೇಡಿ ಅತ್ತೆ. ಬೆಳಗ್ಗೆಯಿಂದ ಏನೇನ್ ಕೆಲ್ಸ ಮಾಡಿದ್ಯೋ ಅಕ್ಕೈ. ಮೆಂಟಲ್.
ತಮಾಷೆಗೆ ಹೇಳ್ದೆ, ಕೈ ಚಾಚಿ. ಅದನ್ನ ಎತ್ತಕ್ಕಾಗಲ್ಲ ಅಂತ ತಾನೆ ಇಷ್ಟು ಕಷ್ಟ ಪಡ್ತಿರೋದು. ಓಯ್, ನೀವ್ ಅವ್ರಿಗೆ ಹೆಲ್ಪ್ ಮಾಡ್ರಿ ಸ್ವಾಮಿ. ನಿಮ್ ತಾಯಿ ಬಲ್ಗೈನ ನೀವ್ ಸ್ವಲ್ಪ ಮೇಲೆ ಎತ್ತಿ ಹಿಡಿದ್ರೆ ಅದ್ರಲ್ಲಿ ದುರ್ದು ಆಂಟಿ ಅಕ್ಷತೆ ಹಾಕ್ತಾರೆ. ಗಾಯತ್ರಿ ಪುಟ್ಟಿ ತಲೆಗ್ ಹಾಕಿಸ್ಬೋದು. ಸಿಂಪಲ್ ಆಗಿರೋದನ್ನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೋತಿರಲ್ಲ. ಓ ಮೈ ಗಾಡ್. ಆ ಅಕ್ಷತೆ ಅವ್ರ ಮೇಲೆ ಬಿದ್ದಾಗಿಂದ ಅದನ್ನೇ ನೆನ್ಸಿ ಬೇಯಿಸಿ ಯಾವಾಗ ಪಿಂಡ ಕಟ್ತಾರೋ ಅಂತ ಆಂಟಿ ಯೋಚನೆ ಮಾಡ್ತಾ ಇದ್ದಾರೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದು ಮಾಘ ಮಾಸ. ಮಾಘ ಅಂತಂದ್ಮೇಲೆ ಪಾಪ ಅನ್ನೋದೇ ಇರಲ್ಲ. ಪವಿತ್ರವಾದ ಈ ಮಾಸದಲ್ಲಿ ಪಾಪ ಮಾಡಿದವರು ಕೂಡ ಸಾಯಬಾರದು ಅಂತ ಆ ದೈವ ಸಂಕಲ್ಪನೇ ಇದೆ. ಅಂದ್ರೆ ನಮ್ಮ ಮಾಮ್ ಸತ್ತು ಹೋಗಲ್ವಾ? ಸಾವು ಎದುರು ಬಂದ್ರೂ ಸರಿ, ಏನೂ ಆಗೋದಿಲ್ಲ. ಗಳಪ್ಪ, ಮಾಮ್ ನೀವು ಬದುಕ್ದಂಗೆನೆ ಓಡಿರಿ ಹ್ಯಾಂಡು. ಏಯ್, ತಲೆ ಕೆಟ್ಟೊಂಥರ ಆಡ್ಬೇಡ. ನೀನ್ ಆಡ್ತಾ ಇರೋದ್ ನೋಡಿದ್ರೆ ನಾನೇ ನಿನ್ಗೆ ಶಾಪ ಹಾಕೋಣ ಅಂತ ಅನ್ನಿಸ್ತಿದೆ. ವಲ್ಲಭ್, ಸ್ವಲ್ಪ ಹೊತ್ತು ಸುಮ್ನೆ ಇರು. ಆಂಟಿಗಿರೋ ಅನುಮಾನಗಳನ್ನೆಲ್ಲ ಕೇಳೋದಕ್ ಬಿಡು. ಸರಿ ಬಿಡಿ, ಕೇಳ್ಕೊಳ್ಳಿ. ಸ್ವಾಮಿ, ಇಷ್ಟು ಬೇಗ ಭೂಮಿ ಋಣ ತೀರಲ್ಲ ಅಂತ ಹೇಳ್ತಿದ್ದೀರಿ. ನಯನಿ ಏನೋ ನಿನ್ ದಿನ ಹತ್ರ ಬಂತು ಅಂತ ಇಂಡೈರೆಕ್ಟ್ ಆಗಿ ಹೇಳಿ ನನ್ ಎದೆ ಬಡಿತ ನಿಲ್ಲೋ ಹಾಗೆ ಮಾಡ್ತಾ ಇದ್ದಾಳೆ. ಮಾಡಿದ ಪಾಪ ನಮ್ಮನ್ನ ಬಿಡೋದಿಲ್ಲ ತಿಲೋತ್ತಮ. ನಮ್ಮ ನೆರಳಿನ ಹಾಗೆ ನಮ್ಮನ್ನ ಹಿಂಬಾಲಿಸ್ತಾನೆ ಇರುತ್ತೆ. ಒಳ್ಳೆ ಕೆಲಸ ಮಾಡ್ತಾ ಪಾಪದ ಫಲದ ತೀವ್ರತೆನ ಕಡಿಮೆ ಮಾಡ್ಕೋಬೇಕು. ಸದಾಕಾಲ ದೇವರ ಸ್ಮರಣೆಯಲ್ಲಿದ್ರೆ ಯಮನ ಪಾಶ ಕೂಡ ಕೊರಳನ್ನ ತಾಕೋದಿಲ್ಲ. ಹಾಗಾದ್ರೆ ಈ ತಿಂಗಳು ಅದೇನೇ ಆದ್ರೂ ಆಂಟಿಗೇನು ಆಗಲ್ಲ ಅಲ್ವಾ ಸ್ವಾಮಿ? ಆಗ್ಲೇ ಹೇಳಿದ್ನಲ್ಲ, ಸಾವು ಬಂದ್ರೂ ಕೂಡ ಹೊರಟು ಹೋಗುತ್ತೆ ಅಂತ. ನಿನ್ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಮಾಮ್, ಸೊ ಬಿ ಕೂಲ್. ನಿಮ್ ಮಾತಿಂದ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಡಿವಲ್ಲಭ. ನಡಿ. ಅನ್ನ ಹಾಕಿ ತುಪ್ಪ ಹಾಕಿ ಸಾರ ಹಾಕಿ ಕಲ್ಸಿ, ನಿನಗೊಂತುತ್ತು ನನಗೊಂತುತ್ತು, ನಿನ್ಗೊಂತುತ್ತು ನನಗೊಂತುತ್ತು. ಅತ್ತೆ ಮನೆಗ್ ದಾರಿ ಯಾವುದು? ನನ್ ಮುದ್ದು ಗೊಂಬೆಗಳನ್ನ ನನ್ನ ಹತ್ರ ಕೊಡ್ತಿರೋ ಇಲ್ವೋ ಯಜಮಾನ್ರೆ? ಆಗ್ಲೇ ಅತ್ತೆ ಮನೆಗ್ ದಾರಿ ಯಾವ್ದು ಅಂತ ಕೇಳ್ತಿದ್ದೀರಾ? ನಾನ್ ಮೊದ್ಲೇ ಬಾತ್ರೂಮ್ ಸಿಂಗರು. ಕಷ್ಟಪಟ್ಟು ಹಾಡ್ ಹಾಡಿ ಮಕ್ಕಳನ್ನ ಆಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ರ ಅರ್ಥ ಏನು ಅಂತ ನನಗಂತೂ ಗೊತ್ತಿಲ್ಲ. ಗಾನವಿಗೆ ಗಾಯತ್ರಿ ಜೊತೆ ಆಗಿದ್ದಕ್ಕೆ ಮಕ್ಕಳ ಪ್ರಪಂಚದಲ್ಲಿ ಮುಳುಗ್ ಹೋಗಿದ್ದೀರಾ ನೀವು. ನಿನ್ನೂ ಆಡ್ಸ್ಬೇಕು ಅಂತಾನೆ ಅನ್ಸ್ತಿದೆ, ಆದ್ರೆ ಟೈಮ್ ಸಿಕ್ತಿಲ್ಲ. ಒಂದ್ ಮಗು ಏನೋ ರಾತ್ರಿ ಹೊತ್ತು ಜಾಸ್ತಿ ಹೊತ್ತು ಮಲಗುತ್ತೆ, ಇನ್ನೊಂದ್ ಮಗು ಅಂತೂ ಹಗಲೊತ್ತಲ್ಲಿ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಯಾರು ಎದ್ದಿದ್ರು ಕೂಡ ಮ್ಯೂಸಿಕ್ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ. ಆಫೀಸ್ ನಲ್ಲಿ ಕೆಲ್ಸ ಕಡಿಮೆ ಅಂತಿದ್ರಲ್ಲ, ಇವಾಗ ಸರಿ ಹೋಯ್ತು ಬಿಡಿ. ಇದು ನನ್ ಸೀರೆ ತರ ಇದೆಯಲ್ಲ? ಅದು ನಂದು. ಅತ್ತೆ ಬೀರುನಲ್ಲಿರೋದು ತಗೊಂಡ್ ಬರ್ತೀನಿ ಅಕ್ಕ. ಆಯ್ತು ನೈನಿ. ಇದು ನನ್ ಮೊನ್ನೆ ತಂದಿದ್ ಸೀರೆ. 6 ತಿಂಗಳಿಗೆ ಒಂದ್ಸರ್ತಿ ಸೀರೆ ಉಟ್ಟ್ಯಾ, ಯಾಕೆ ತಗೊಂಡೆ? ಆದ್ರೂ ನೀನೇನ್ ತಗೊಂಡಿರಲ್ಲ ಬಿಡು. ನಮ್ಮ ಅತ್ತೆನೋ ಅವ್ರ ಮಗನೋ ಹಬ್ಬಕ್ಕೆ ಇಟ್ಕೋ ಅಂತ ಕೊಡ್ಸಿರ್ತಾರೆ. ನನ್ನ ಹತ್ರ ಇನ್ ದುಡ್ಡಿಲ್ವಾ? ನಾನ್ ತಂದಿಲ್ಲ ಅಂತ ಹೇಳ್ತಿಯಲ್ಲ. ಅದ್ ಸರಿ ಸಖಿ, ಸೀರೆನ್ ಯಾಕೆ ಇಲ್ ತಂದ್ ಗುಡ್ಡೆ ಹಾಕಿದ್ದಾರೆ? ನೇರವಾಗಿ ನನ್ನನ್ನೇ ಕೇಳು ಸುಮನಾ, ಸಖಿನ್ ಯಾಕೆ ಕೇಳ್ತೀಯಾ? ಯೆಲ್ಲೋ ಕಲರ್ ಸ್ಯಾರೀಸ್ನ ಮಾತ್ರ ತಂದು ಹಾಕ್ತಾ ಇದ್ದೀರಾ? ಹಾ, ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದೆ ದುರ್ದು ಆಂಟಿ. ಹೈ ಫೈ ಕೊಡಿ. ಬೇಡಮ್ಮ, ಕಲ್ಲಿಗೆ ಹೊಡೆಯೋದು ಇವಳಿಗೆ ಹೊಡೆಯೋದು ಒಂದೇ.
ನನ್ ಸೀರೆ ಅತ್ತೆ ಸೀರೆ ಎಲ್ಲ ತಂದು ಹಾಕಿದೀನಿ. ಹಳದಿ ಬಣ್ಣದ ಸೀರೆ ಇನ್ಯಾವುದೂ ಇಲ್ಲ ಅನ್ಸುತ್ತೆ ಅಲ್ವಾ? ಐ ಮೀನ್ ನಮ್ಮನೇಲಿ. ಎಲ್ಲ ಕಡೆ ನೋಡ್ದೆ ಅಕ್ಕ, ಇಷ್ಟೇ ಇದ್ದಿದ್ದು. ಇದನ್ನ ಮೂಟೆ ಕಟ್ಟೋಣ ನೇನಿ. ಗಾರ್ಡನ್ ಅಲ್ಲೋ ಟೆರೆಸ್ ಮೇಲೋ ಎಲ್ಲಾದ್ರೂ ಇಟ್ ಬರೋಣ. ಒಂದ್ ನಿಮಿಷ, ನಮ್ ಸೀರೆನೆಲ್ಲ ಯಾಕೆ ಕಟ್ಟದ್ಮೇಲೆ ಇಡ್ಬೇಕು ಅಂತ ಅನ್ಕೋತಿದ್ದೀರಾ? ಒಂದ್ ಸ್ವಲ್ಪ ದಿನ ಯಾರ ಹತ್ರನೂ ಎಲ್ಲೋ ಸ್ಯಾರೀಸ್ ಇಲ್ದೆ ಹೋದ್ರೆ ಒಳ್ಳೇದ್ ಸುಮನ. ಅದೇ ಯಾಕೆ? ಆ ಕಲರ್ ಸೀರೆಯಿಂದ ಏನಾದ್ರೂ ನಷ್ಟ ಆಗ್ಬೋದು ಅಂತ ನೈನಿ ಚಿಂತೆ. ಏನಂದೆ ವಿಶಾಲ್? ಹಳದಿ ಸೀರೆಯಿಂದ ನಷ್ಟನಾ? ಸೀಕ್ರೆಟ್ ಆಗಿ ಸೀರೆ ವ್ಯಾಪಾರ ಶುರು ಮಾಡಿಲ್ಲ ತಾನೆ? ಚೆನ್ನಾಗಿರೋ ಸೀರೆಗಳನ್ನೆಲ್ಲ ಚೀಲದೊಳಗಡೆ ಹಾಕೊಂಡೋಗಿ ವಟಾರದಲ್ಲಿ ಮಾರ್ಬೇಕು ಅನ್ಕೊಂಡ್ರಾ? ಹೇಗ್ ಮಾರ್ತಾರ್ರಿ? ಆ ಸೀರೆ ನಮ್ಮ ಸೀರೆ, ಅಂದವಾಗಿರೋಂತ ಸೀರೆ, ಕಮ್ಮಿ ರೇಟ್ಗೆ ನಿಮ್ಗೆ ಸಿಗುತ್ತೆ ಒಳ್ಳೆ ಸೀರೆ. ಆಹಾ, ಎಷ್ಟ್ ಚೆನ್ನಾಗಿ ಹೇಳಿದ್ರಲ್ರಿ. ನಿಮ್ ವಾಯ್ಸು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಇವಾಗ ಮೂಟೆ ಕಟ್ತೀನಿ, ಹೋಗ್ ಮಾರ್ಕೊಂಡ್ ಬಂದ್ಬಿಡಿ. ಏಯ್, ಏನು ಜೋಕ್ ಮಾಡ್ತಿದ್ಯಾ? ನಿನ್ ಕಣ್ಣಾಗ ನಾನು ಹೇಗ್ ಕಾಣಿಸ್ತಿದ್ದೀನಿ? ನನ್ ಕಣ್ಗೇನೋ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ ತಾಯಿಗೆ ಅರ್ಧಂಬರ್ಧ ಕಾಣಿಸ್ತಿರೋದು. ತಲೆ ಮೇಲೆ ಕಾಗೆ ಪಿಯ ಬಿದ್ದಂಗೆ ಒಂದ್ ಕಣ್ಣಲ್ಲಿ ಹೀಗ್ ಮಾಡ್ಕೊಂಡ್ ನೋಡ್ತಿದ್ದಾರಲ್ಲ ನೋಡಿ, ಹಾಗೆ. ತಲೆ ಕೆಟ್ಟೋಳೆ, 2 ನಿಮಿಷ ಬಾಯಿ ಮುಚ್ಕೊಂಡ್ ನಿಂತ್ರೆ ಹೇಳೋರು ಅರ್ಥ ಆಗೋ ಹಾಗೆ ಹೇಳ್ತಾರೆ. ನನ್ ಬಾಯಿಂದ ನಂಗೆ ಹೇಳಕ್ ಇಷ್ಟ ಇಲ್ಲ. ಯಾಕೋ ಪಾಪ? ಪಾಪ ಅಂತಾನೆ ಅವ್ರ ವಿಷಯ ಹೇಳ್ತಿಲ್ವೇನೋ? ಸಖಿ, ಹಾಗೆ ಹೇಳಿದ್ರೆ ವಿಶಾಲ್ಗೆ ಬೇಜಾರಾಗತ್ತೆ. ಅಂಥದ್ದೇನಿಲ್ಲಮ್ಮ, ಒಂದ್ ಮಾತಂತೂ ಹೇಳ್ತೀನಿ, ನಿಮ್ಗೆ ಯಾರು ಇಲ್ಲ ಅಂತ ಅನ್ಕೋಬೇಡಿ. ಯಾವ ಸಮಸ್ಯೆ ಬಂದರೂ ನನ್ನನ್ನು ದಾಟಿ ಮುಂದೆ ಹೋಗ್ಬೇಕು. ದಟ್ಸ್ ಇಟ್. ಇವನೇನ್ ಮ್ಯಾಮ್ ಹೀಗೆ ಹೇಳ್ತಾನೆ? ನಾನು ಹೇಳ್ದಾಗೆ ನೀವು ಸತ್ತೋಗ್ತೀರಾ ಹೇಗೆ? ಏಯ್ ಶಟ್ ಅಪ್. ಒಟ್ನಲ್ಲಿ ಭಾವನ್ ದೃಷ್ಟಿಲೂ ನೀವ್ ಸಾಯ್ತೀರಾ ಅಂತ ಫಿಕ್ಸ್ ಆಗಿರೋ ಹಾಗಿದೆ. ಬೆಳಗ್ಗೆಯಿಂದ ನನ್ ಸಾವಿನ ಸುತ್ತಾನೆ ತಿರುಗ್ತಾ ಇದ್ದೀರಲ್ಲ ಎಲ್ರು. ನಡೆಯೋದು ಅದೇ ಆಗಿರೋದ್ರಿಂದ ಹೇಳ್ತಿದ್ದೀನತ್ತೆ. ಹೇಳಿ ತರ ಸಾಯಕ್ ಹೋಗ್ಬೇಡಿ. ಪಾಪ ಆಂಟಿ ಯಾಕೆ ಹಾಗೆ ಮಾಡ್ಕೋತಾರೆ? ನಿನಗೂ ನಿನ್ ಗಂಡಂಗೂ ಕನ್ಸ್ಗಿನ್ಸೇನಾದ್ರೂ ಬಿದ್ದಿತ್ತಾ? ನನಗ್ ಕಾಣಿಸಿರೋದು ನಿಜ ಆಗುತ್ತೇನೋ ಅಂತ ಎಚ್ಚರಿಸ್ತಾ ಇದ್ದೀನಿ. ನಾನ್ ಸಾಯಲ್ಲ ಸಾಯಲ್ಲ ಸಾಯಲ್ಲ, ಗೊತ್ತಾಯ್ತಾ? ಇಷ್ಟ ದಿನ ನಿಮ್ಮನ್ ಯಾರೋ ಸಾಯಿಸ್ತಾರೆ ಅಂತ ಭಯ ಪಡ್ತಾ ಇದ್ರಿ. ಇವಾಗ ನಿಮಗ್ ನೀವೇ ಪ್ರಾಣ ತೆಕ್ಕೋತೀರೇನೋ ಅಂತ ನಾವು ಭಯ ಪಡ್ತಿದೀವಿ. ಲೈಟ್ ಹೌಸ್, ನಿನ್ ಹತ್ರ ಇರೋದು ಬಂಗಾರ, ನನ್ನ ಹತ್ರ ಇರೋದು ಸಿಂಗಾರ. ನನ್ನ ಹತ್ರ ಬಂಗಾರ ಎಲ್ಲಿದೆ ರೀ? ನೀನು ಒಂಟೆ ತರ ಎತ್ತರಕ್ಕೆ ಬೆಳೆದಿದಿ ಅಷ್ಟೇ, ನಿನ್ ತಲೆಯಲ್ಲಿ ಬುದ್ಧಿನೇ ಇಲ್ಲ ಕಣೆ. ಬಂಗಾರಿ ಅಂದ್ರೆ ಗಾಯತ್ರಿ ಪುಟ್ಟಿ, ಸಿಂಗಾರಿ ಅಂದ್ರೆ ಗಾನವಿ ಪುಟ್ಟಿ. ಇದ್ದಪ್ಪ, ಶಾಸ್ತ್ರಿಗಳು ಕರೆಕ್ಟ್ ಆಗಿ ಹೇಳಿದ್ರು. ದತ್ತು ತಗೊಂಡ ತಕ್ಷಣ ಮೊಮ್ಮಗಳು ಭವಿಷ್ಯ ಬಂಗಾರಕ್ ಬದಲಾಯ್ತು ಅಂತ ತಿಳ್ಕೊಂಡವ್ರಿಗೆ ಅಷ್ಟು ಗೊತ್ತಾಗಲ್ವಾ? ನೀನ್ ಹಿಂಗೆ ಹೇಳ್ತೀಯ ಅಂತ ನನಗ್ ಮೊದ್ಲೇ ಚೆನ್ನಾಗಿ ಗೊತ್ತಿತ್ತು ಸುಮನ. ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಗಾಯತ್ರಿ ಬಂಗಾರನೇ. ಕಾಡ್ಗೆ ಹಚ್ಚಿಸ್ಕೊಂಡು ಅಲಂಕಾರ ಇಷ್ಟಪಟ್ಟು ತಯಾರಾಗೋ ಗಾನವಿ ಸಿಂಗಾರಿ. ಏನ್ ಶಾಸ್ತ್ರಿಗಳೇ, ಮಗು ಹಠ ಮಾಡ್ತಿದ್ಯೋ ಏನೋ ಅಂತ ನೋಡ್ಕೊಂಡ್ ಹೋಗಕ್ ಬಂದ್ರಾ? ಮಗು ತಾಯಿ ಮಡ್ಲಲ್ಲಿದ್ರೆ ಯಾಕಮ್ಮ ಅಳುತ್ತೆ? ಅವಳೇ ಹೆತ್ತಿರೋದು ಅನ್ನೋ ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಶಾಸ್ತ್ರಿಗಳು. ಎಷ್ಟೋ ಜನ ಭಕ್ತರಿಗೆ ನಾಮ ಹಾಕಿರೋರ್ಗೆ ಮೋಡಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ವಾ? ವಲ್ಲಭ, ನಿನ್ನನ್ನು ಹೆತ್ತಿರೋ ತಿಲೋತ್ತಮ ಅವರು ನನಗೂ ಅಮ್ಮನೇ. ಹೆತ್ತು ತಾಯಿ ಸಾಕ್ತಾಯಿ ಅಂತ ವಿಶಾಲ್ ಯಾವತ್ತೂ ಭೇದ ಭಾವ ಮಾಡಿಲ್ವಲ್ಲ? ಅದು ಸರಿ ಬಿಡು. ಅಷ್ಟಕ್ಕೂ ಜೀವನ್ನ ಜೊತೆಗ್ ಕರ್ಕೊಂಡು ಶಾಸ್ತ್ರಿಗಳು ಯಾಕೆ ಬಂದಿದ್ದಾರೆ ಅಂತ ತಿಳಿಸಿದ್ರೆ ಒಳ್ಳೇದು. ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆದ್ರೆ ಜೀವನ್ ಕೈ ಸರಿ ಹೋಗಿರೋದನ್ನ ನೀವು ಗಮನಿಸ್ಲೇ ಇಲ್ವಲ್ಲ ತಾಯಿ?
ಆವತ್ತು ಮನೆಗ್ ಬಂದು ಅತ್ತಿಗೆ ದುಡ್ಡು ಕೊಡ್ಬೇಕು ಅಂತ ಗಲಾಟೆ ಮಾಡಿದ್ನಲ್ಲ, ಆಮೇಲೆ ಪೊಲೀಸ್ ಬರ್ತಿದ್ದ ಹಾಗೆ ಚಾಕು ತೋರಿಸಿ ಹೆದರ್ಸ್ದವನು ಇವನೇ ಅಲ್ವಾ? ಹೌದು ಕಣೆ, ನೀನ್ ಹೇಳದ್ಮೇಲೆ ನಂಗೆ ಗೊತ್ತಾಗಿದ್ದು. ಅಯ್ಯಯ್ಯೋ, ರೌಡಿನ ಕರ್ಕೊಂಡು ಬಂದಿದ್ದೀರಾ ನೀವು? ಯಾರು ಭಯ ಪಡಬೇಡಿ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ಆ ತಪ್ಪುಗಳನ್ನೆಲ್ಲ ಈಗ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾನೆ ಇವನು. ಬದಲಾಗಿರೋನ್ನ ನಾವು ಮೆಚ್ಕೋಬೇಕಾಗಿದೆ. ಮತ್ತೆ ಅತ್ತೆ ಅಂತವ್ರಿಗೆ ಏನ್ ಹೇಳ್ಬೇಕು ವಿಶಾಲ್? ಏನೇ ಹೇಳಿ, ನಮ್ಮ ಅಕ್ಕ ಅದೃಷ್ಟವಂತೆ. ಸೀರೆನ ಗಂಡ ತಂದಿದ್ದಾಯ್ತು, ಮೈದ್ನ ತಂದಿದ್ದಾಯ್ತು, ಈಗ ತಂಗಿ ಅಂತ ಹೊರಗ್ನವರು ಇವಳಗ್ ತಂದ್ ಕೊಡ್ತಿದ್ದಾರೆ. ದುಡ್ಡಿನ ಕಂತೆಗೆ ನಮಸ್ಕಾರ ಮಾಡಿದ್ರೆ ಸಾಲ್ದಮ್ಮ, ನಾವು ಉಡೋ ಬಟ್ಟೆಗೂ ನಮಸ್ಕಾರ ಮಾಡ್ಬೇಕು. ಸೀರೆಗಳಿಗೆ, ಬ್ಲೌಸ್ಗಳಿಗೆ, ಕೊನೆಗೆ ಖರ್ಚುಗಳಿಗೂ ಕೂಡ ನಮ್ಮ ಅಕ್ಕನ ಹಾಗೆ ಪೂಜೆ ಮಾಡೋ ತರ ಇದ್ದೀರಲ್ಲ. ಮಾನನ್ ಕಾಪಾಡುವಂತ ವಸ್ತ್ರ ಅರ್ಜುನನ್ ಭುಜದ ಮೇಲಿರೋ ಶಸ್ತ್ರಕ್ಕೆ ಸಮಾನ ಸುಮನ. ಜಾಣ್ರಿಗಿದೆಲ್ಲ ಎಲ್ಲ ಅರ್ಥ ಆಗತ್ತಮ್ಮ. ಎಲ್ಲದಕ್ಕೂ ಮುಖ ಸಿಂಡ್ರಿಸ್ಕೊಳ್ಳೋರ್ಗೆ ಏನೇ ಹೇಳಿದ್ರು ಉಪಯೋಗ ಇಲ್ಲ. ಅದ್ ಸರಿ ಆಂಟಿ, ನೈನಿನೇನೋ ಕೇಳ್ಬೇಕು ಇರಿ. ನೈನಿ, ಮನೇಲಿರೋ ಹಳದಿ ಸೀರೆಗಳನ್ನೆಲ್ಲ ಮೂಟೆ ಕಟ್ಟಿ ಮೇಲೆ ಇಟ್ಟಾಯ್ತು. ಈಗ ಜೀವ ಕೂಡ ನಿನ್ಗೆ ಅದೇ ಬಣ್ಣದ ಸೀರೆ ಕೊಟ್ಟಿದ್ದಾನಲ್ವಾ? ಇವಾಗ ಇದನ್ನೇನ್ ಮಾಡ್ತೀಯಾ? ಆ ಮೂಟೆಲಿ ಇಡೋಣ. ನೀವ್ ತಗೊಂಡ್ ಬರ್ತೀರಾ ಮೂಟೆನಾ? ನೀನ್ ಜೊತೆಲಿದ್ರೆ ಬೆಟ್ಟನೇ ಎತ್ತೀನಿ. ಚೆನ್ನಾಗಿ ಹೇಳಿದ್ರಿ ಚಿಕ್ಕಪ್ಪ. ಮತ್ತೆ ಈಗ ಸ್ವಲ್ಪ ಸುಮ್ನೆ ಇರಬಾರ್ದಾ? ನೀನ್ ಹೇಳು ನೈನಿ, ಏನ್ ಮಾಡೋಣ? ಹಳದಿ ಸೀರೆಯಿಂದ ತಿಲೋತ್ತಮ ಅತ್ತೆಗ್ ಬಿಟ್ಟು ಇನ್ಯಾರಿಗೂ ಅಪಾಯ ಆಗಲ್ಲ. ಅವ್ರಿಗದ್ ಏನಾಗುತ್ತೆ ಆಗ್ಲಿ ಬಿಡು. ಅಯ್ಯೋ ದೇವ್ರೆ, ಅತ್ತೆಗ್ ಹಾಗೆ ಹೇಳ್ತೀಯಲ್ಲ ಅಕ್ಕ. ನೀನ್ ಇಲ್ಲೇ ಇದೆಯಾ ಅನ್ನೋ ವಿಷಯ ಮರ್ತು ಬಿಟ್ಟು ಹಾಗೆ ಹೇಳ್ದೆ ಸುಮ್ನಾ. ನೀನ್ ಹೇಳ್ಬೇಡ ಪ್ಲೀಸ್. ಹೇಳೋದ್ರಿಂದ ನನಗೇನ್ ಲಾಭ ಆಗತ್ತೆ ಬಿಡಿ. ಒಳ್ಳೇದೇ ನೈನಮ್ಮ, ಬೇಗ ಹೇಳು. ಈ ಸೀರೆಯಿಂದಾನು ತಿಲೋತ್ತಮ ಅಕ್ಕಂಗೆ ಅಪಾಯ ಆಗತ್ತೆ ಅಂದ್ರೆ ಜೀವಂಗ್ ನೋವಾಗತ್ತೆ, ಶಾಸ್ತ್ರಿಗಳಿಗೆ ಬೇಜಾರಾಗ್ಬಿಡತ್ತೆ. ಹೌದು ಚಿಕ್ಕಪ್ಪ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರಿಗೂ ಏನು ಹೇಳ್ಬೇಡ. ನಾನ್ ಹೇಳೋದನ್ ಕೇಳ್ತೀಯಾ? ಒಳ್ಳೆ ಮಾತನ್ ಯಾರು ಹೇಳಿದ್ರು ಕೇಳ್ತೀನಕ್ಕ. ಆ ಅಮ್ಮನವ್ರಿಗೆ ಅರ್ಪಿಸಿ ತಂದಿರೋ ಸೀರೆಯಿಂದ ಒಳ್ಳೇದೇ ಆಗತ್ತೆ ಹೊರತು ಕೆಟ್ಟದಾಗಲ್ಲ ನೈನಿ. ಅವಳಿ ಜವಳಿನ ಎತ್ತಿದ್ಯಾ. ಒಬ್ರು ನಿನ್ನಿಂದ ದೂರ ಆದ್ರೂ ಶಾಸ್ತ್ರಿಗಳ ಮೊಮ್ಮಗಳನ್ನ ದತ್ತು ತಗೊಂಡಿದ್ಯಾ. ನಿನ್ ಎಲ್ಲಾ ಪ್ರಯತ್ನದಲ್ಲೂ ಆ ವಿಶಾಲಾಕ್ಷಮ್ಮ ತಾಯಿ ಆಶೀರ್ವಾದ ಇದೆ. ಇವಾಗ ಆ ಅಮ್ಮನವ್ರಿಗೆ ಅರ್ಪಿಸಿ ತಂದಿರೋ ಸೀರೆನ ನೀನ್ ಉಡ್ದೇ ಇದ್ರು ಕಡೆ ಪಕ್ಷ ನಿನ್ ಹತ್ರ ಇದ್ರು ಸರಿ, ಅದ್ರಿಂದ ನಿಂಗ್ ಒಳ್ಳೇದೇ ಆಗ್ಬೋದೇನೋ. ಹೌದು ನೈನಿ, ಇನ್ ಯಾವ ತರ ಯೋಚನೆನೂ ಇಟ್ಕೋಬೇಡ. ಅಂದ್ರೆ ಒಳ್ಳೆಯವನಾಗ್ ಬದಲಾಗಿದ್ದಾನೆ ಅಂತ ಅರ್ಥ? ಅಷ್ಟೇನಾ? ಆ, ಆ, ಆ. ನೋಡು ಜೀವ, ನಿನ್ಗೊಂದ್ ವಿಷಯ ಹೇಳ್ಬೇಕು. ನನಗೆ ಇಬ್ರು ಗಂಡ್ ಮಕ್ಳು. ವಿಶಾಲ್ನ ನಾನು ಮಗ ಅಂತೀನೇ ಹೊರತು ನಾನ್ ಹೆತ್ತಿಲ್ಲ, ಸಾಕಿ ಬೆಳೆಸಿದ್ದೀನಿ ಅಷ್ಟೇ. ವಲ್ಲಭ ನಾನ್ ಹೇಳಿದ್ದನ್ನ ಕೇಳ್ತಾನೆ. ನನ್ ಚಿಕ್ಕ ಮಗ ವಿಕ್ರಾಂತ್ ನನಗೇನು ಹೇಳ್ಬೇಡ ಅಂತಾನೆ. ಆಂಟಿ ನಡ್ಕೊಳ್ಳೋ ರೀತಿ ಇಷ್ಟ ಆಗ್ಲಿಲ್ಲ ಅಂತ ನಿಮ್ ತರಾನೇ ಅವನು ಬದಲಾಗಿದ್ದಾನೆ ಅಂತ ಅನ್ಕೋಬಹುದು. ಕರೆಕ್ಟ್. ನನ್ ವಿರುದ್ಧ ನಡೀತಾ ಇರೋ ನನ್ ಹೆತ್ತ ಮಗನ್ನೇ ನನ್ ಲೆಕ್ಕಕ್ಕಿಟ್ಟಿಲ್ಲ, ಇನ್ ನೀನ್ ಯಾವ ಲೆಕ್ಕ? ದುಡ್ಡು ಕೊಟ್ರೆ ಜೇಬಲ್ಲಿ ಇಟ್ಕೊಂಡು ವಾಪಸ್ ಮನೆಗೆ ಹೋಗ್ತಾನಂತೆ ಮಾಮ್. ಹೋಗೋ ಕಾಲಕ್ಕೆ ದುಡ್ಡು ಕೂಡ ಜೊತೆಗ್ ಬರಲ್ಲ. ಮತ್ತೆ ಕನ್ಫ್ಯೂಸ್ ಮಾಡ್ಕೋತಿದ್ದಾನ ಆಂಟಿ.
ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ನಿನ್ ಕೈ ಕೆಲ್ಸ ಮಾಡ್ತಿದೆ ಜೀವ, ನಾಳೆ ನಿನಗ್ ಮಾತ್ ಬರುತ್ತೆ. ಜೊತೆಗೆ ಬದ್ಲಾಗಿದ್ದೀನಿ ಅಂತ ಬೇರೆ ಹೇಳ್ತಿದ್ಯಾ. ಮಾತ್ ಬಂದ್ರೆ ಆ ತಕ್ಷಣಕ್ ನೀನ್ ಏನ್ ಮಾಡ್ತೀಯ? ನಯನಿ ಹೆತ್ ಮಗುನ ಹಾಸ್ಪಿಟಲ್ ಇಂದ ಕದ್ಕೊಂಡ್ ಹೋಗಿರೋದು ನೀನೇ ಅಂತ ನಿಜ ಹೇಳ್ತೀಯ ಅಲ್ವಾ? ಯಾಕಂದ್ರೆ ನಿನ್ನ ಕಾಪಾಡಿದ್ದು ವಿಶಾಲ್, ನಯನಿ. ಅವರಿಬ್ಬರು ನಾನು ತೀರಿಸ್ಬೇಕು ಅಂತ ಒದ್ದಾಡ್ತಿರ್ತೀಯ. ಫೈನಲ್ ಆಗಿ ಏನ್ ಹೇಳ್ಬೇಕು ಅಂತ ಇದ್ದೀರಾ ಮಾಮ್? ಈಗ ತಾನೇ ಹೇಳದ್ನಲ್ಲೋ, ನಾಳೆನೋ ನಾಡಿದ್ದೋ ಜೀವನ್ಗೆ ಮಾತ್ ಬಂದ್ಬಿಟ್ರೆ ನಮ್ ಜಾತ್ಕಾನ ಅವ್ರ ಮುಂದೆ ಬಿಚ್ಚಿಡ್ತಾನೆ ಅಂತ. ಅದಕ್ಕೆ ಜೀವ ಈ ಮನೆಯಿಂದ ನಿರ್ಜೀವವಾಗಿ ಹೋಗ್ಬೇಕು. ನೈನಿ, ಈ ಸೀರೆಗೋಸ್ಕರನಾ ನೀನ್ ಹುಡುಕ್ತಾ ಇದ್ದಿದ್ದು? ಹೌದಕ್ಕ, ನೀವ್ ತಗೊಂಡೋಗಿದ್ರಾ? ತಗೊಂಡ್ ಹೋಗಿ ಉಟ್ಕೊಂಡಿದ್ಲು ಅನ್ಸತ್ತೆ, ಅದಕ್ಕೆ ಮುದ್ರಕೊಂಡ್ ತಗೊಂಡ್ ಬಂದಿದ್ದಾಳೆ. ಹಾಸಿನಿ ಅದಕ್ಕೆ ಉಟ್ಕೊಂಡಿರ್ಲಿಲ್ಲ ಅತ್ತೆ, ನನ್ನ ಹೆಂಡತಿನೇ ಉಟ್ಕೊಂಡಿದ್ದು. ಅರ್ಧ ಗಂಟೆಗೆ ಅದನ್ನ ಬಿಚ್ಚಿ ಮೂಲೆಗೆ ಬಿಸಾಕಿದ್ಲು ಸೀರೆನ. ಓಹ್, ಹೋಗ್ಲಿ ಬಿಡೋ, ಮತ್ತೆ ನಿನ್ನ ಹತ್ರ ಕರ್ಕೊಂಡ್ಲು ಅಂತ ಖುಷಿ ಪಡ್ತೀವಿ. ಅಯ್ಯೋ ನಿಂಗ್ ಹಾಗರ್ತಾಯ್ತಾ? ಉಟ್ಕೊಂಡ್ ಮೇಲ್ ಸಿಟ್ಟು ಬಂದು ಕಿತ್ ಬಿಸಾಕದ್ಲು ಕಣೆ ಸುಮನಮ್ಮ. ಹಾ, ವೈ? ಹ್ಮ್, ಇನ್ನೂ ಒಂದ್ 5 ನಿಮಿಷ ಅವಳೇನಾದ್ರೂ ಈ ಸೀರೆ ಉಟ್ಕೊಂಡಿದ್ದಿದ್ರೆ ಸುಮ್ನನ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗ್ಬೇಕಾಗ್ತಿತ್ತೋ ಏನೋ. ಏನದ್ಕೆ ಹಾಗೆ ಹೇಳ್ತಿದ್ರಾ? ಏನಾಯ್ತು? ಒಂದ್ಸಲ ನನ್ನ ನೋಡಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗತ್ತೆ ಬಾವಾ. ಸುಮನ, ನೀನಾ? ಗುರ್ತ್ ಸಿಕ್ತಿರೋ ತರ ಕೇಳ್ತಿದ್ಯಲ್ಲ ಅಕ್ಕ. ನಿನ್ನ ಅವತಾರ ಹಾಗೆ ಇದೆಯಲ್ಲ. ಯಾಕೆ ಹೀಗಾಯ್ತು? ಅಲರ್ಜಿನಾ? ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿದ್ಯಮ್ಮ. ನಿಮಗ್ ಹಾಗ ಅನ್ಸ್ತಿರ್ಬೇಕೇನೋ. ಏನೇ ಹಚ್ಚಿದ್ರು ಹೋಗ್ತಾ ಇದ್ದಿದ್ದಕ್ಕೆ ಇಲ್ಲಿಗೆ ಬಂದೆ. ಇನ್ಫೆಕ್ಷನ್ ಆದ್ರೂ ಯಾರಿಗೂ ಹೇಳ್ದೆ ಸೈಲೆಂಟ್ ಆಗಿದ್ರೆ ಹೇಗೆ? ಬಾಯ್ ಬಡ್ಕೊಂಡೆ ವಿಶಾಲ್ ಬಾವಾ. ನಾನ್ ಕೂಗೋದ್ ಕೇಳಿಸ್ಬಾರ್ದು ಅಂತ ನನ್ ಗಂಡ ಸುಪ್ರಭಾತದ ವಾಲ್ಯೂಮ್ನ ಜಾಸ್ತಿ ಮಾಡಿ ನನ್ ಒದ್ದಾಟ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾಡಿದ್ರು. ಯಾಕೆ ಹಾಗಾಯ್ತು? ಏನ್ ತಿಂದೆ? ಕುಡಿದ್ರು ಕೂಡ ಆಗತ್ತೆ. ಡ್ರಿಂಕ್ಸ್ ಬಗ್ಗೆ ಹೇಳ್ತಿಲ್ಲ. ನಮಗಾಗ್ದಿರೋ ಫ್ರೂಟ್ ಜ್ಯೂಸ್ ಏನಾದ್ರೂ. ನಾನ್ ಏನು ತಿಂದಿಲ್ಲ, ಕುಡ್ದಿಲ್ಲ. ಹಾಸಿನಿ ಅಕ್ಕನ್ ಕೈಯಲ್ಲಿರೋ ಆ ಎಲ್ಲೋ ಸ್ಯಾರಿ ಉಟ್ಕೊಂಡಿದ್ದೆ ಅಷ್ಟೇ. ಸೀರೆ ಹುಟ್ಟಿದ್ದಕ್ಕೆ ಹೀಗಾಗೋಯ್ತಾ? ಯಾಕತ್ತೆ? ಒಂದ್ಸಾರಿ ನೀವು ಉಟ್ಕೊಂಡು ಚೆಕ್ ಮಾಡಿ ನೋಡ್ತೀರಾ? ಅಂದ್ರೆ ಆಂಟಿ ಬ್ಯೂಟಿನ ಹಾಳ್ ಮಾಡ್ಬೇಕು ಅಂತ ಅನ್ಕೋತಿದ್ಯಾ ಹಾಸಿನಿ? ಹೋಗ್ಲಿ, ನೀನಾದ್ರೂ ಉಟ್ಕೋ, ವೇಸ್ಟ್ ಬಾಡಿ. ಏಯ್ ಸೇವೆ. ಮತ್ತೆ ಆದ್ರೂ ಸರಿ, ಬೇರೆಯವ್ರ ವಸ್ತು ಹಾವಿದ್ದಾಗೆ ಸುಮ್ನ ಅದಕ್ಕೆ ಹಚ್ಚದೇ ಇದ್ರು ಇಲ್ಲೋಡು ಈ ತರ ಆಗತ್ತೆ. ನಮ್ಮ ಅಕ್ಕನ್ ನಾನು ಬೇರೆಯವ್ರ ತರ ನೋಡಿಲ್ಲ. ಅವಳು ನೋಡಿರ್ಬೋದೇನೋ, ನನಗ್ ಗೊತ್ತಿಲ್ಲ. ಸುಮನ, ಗಲಾಟೆ ಮಾಡಕ್ ನೋಡ್ತೀಯೋ ಇಲ್ಲ ಅಂದ್ರೆ ನಿನ್ಗಾಗಿರೋದನ್ನ ವಾಸಿ ಮಾಡ್ಕೊಳಕ್ ನೋಡ್ತೀಯೋ? ಯಾವ ಡಾಕ್ಟರ್ನ ಕೇಳಿದ್ರು ಪ್ರಾಬ್ಲಮ್ನ ಕಂಡುಹಿಡಿಯಕ್ ಆಗ್ತಾನೆ ಇಲ್ಲ ಅಂತಾರೆ. ಆಂಟಿ ಕಣ್ಣು ವಿಷಯದಲ್ಲಿ, ಕೈ ವಿಷಯದಲ್ಲಿ ಹಾಗೆ ಆಗಿತ್ತಲ್ವಾ?
ಹಾಗ ಅನ್ಕೊಂಡ್ ಸುಮ್ಮನೆ ಇದ್ರೆ ಸುಮ್ಮನ ಚರ್ಮ ಸುಟ್ಟೆ ಹೋಗ್ಬಿಡುತ್ತೆ. ನೈನಿ, ನೀನೇ ಒಂದ್ ಪರಿಹಾರ ಹೇಳು. ಹೇಳಿದ್ರೆ ನಿಮಗ್ ನಗು ಬರ್ಬೋದೇನೋ ಚಿಕ್ಕಮ್ಮ. ಒಳ್ಳೇದ್ ನಡಿಬೇಕಾದ್ರೆ ನಕ್ರು ಅಂದ್ರೆ ಅವರಿಂದ ಯಾರಿಗೂ ಉಪಯೋಗ ಆಗಲ್ಲ. ಅಮ್ಮ ಮೊದ್ಲು ನೀನ್ ಹೇಳೋ. ನೈನಿ ಹೇಳು. ಲೇಟ್ ಮಾಡಿದಷ್ಟು ಸುಮನ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಚಿಕ್ಕ ಮಕ್ಳಾಗಿರೋ ಗಾನವಿ ಗಾಯತ್ರಿ ಕಾರ್ಕೊಂಡಿರೋದ್ರನ್ನ ಸುಮನ ಗಾಯದ ಮೇಲೆ ಹಚ್ಚಿದ್ರೆ 10 ನಿಮಿಷದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಹಾ, ನಿಜನೇ. ನಾನು ಯಾವ್ದೋ ಬುಕ್ಕಲ್ಲಿ ಓದಿದ್ದೀನಿ. ಮಕ್ಕಳು ಕಾರ್ಕೊಂಡಾಗ ಅದರಲ್ಲಿ ಔಷಧಿ ಅಂಶ ಇರುತ್ತಂತೆ. ಹಸು, ನಾಯಿ ನಾಲ್ಗೆಯಿಂದ ಗಾಯ ಆಗಿದ್ದ ಜಾಗಕ್ಕೆ ನೆಕ್ಕೋತಾ ಇರ್ತವೆ. ಅದಾದ್ಮೇಲೆ ಗಾಯ ವಾಸಿಯಾಗಿರೋ ಉದಾಹರಣೆ ಇದೆ. ಚಿಚಿ, ಚಿಕ್ಕ ಮಕ್ಳು. ಅದು ಅಲ್ದೆ ನಮ್ಮ ಅಕ್ಕನ ಮಕ್ಳು ಕಾರ್ಕೊಳ್ಳೋದ್ನ ನಾನ್ ಆಯಿಂಟ್ಮೆಂಟ್ ಅನ್ಕೊಂಡು ಅದನ್ ಮುಖಕ್ಕೆ ಹಚ್ಕೋಬೇಕಾ? ನಾನ್ ಸತ್ರು ಆತರ ಮಾಡಲ್ಲ. ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ. ಊರಿನ್ ಬೇಕಾದ್ರೆ ಸಹಿಸ್ಕೋತೀನಿ, ಆದ್ರೆ ಈ ತರ ಎಲ್ಲ ಮಾಡಲ್ಲ. ಸುಮನ, ಸಮಸ್ಯೆಗೆ ಪರಿಹಾರನ ಹೇಳ್ತಿದ್ದಾಳಲ್ಲ ನಿಮ್ಮಕ್ಕ. ಎಲ್ರ ಮುಂದೆ ನನ್ನನ್ನ ಕಾಮಿಡಿ ಪೀಸ್ ಮಾಡೋದಿಕ್ಕೆ ತರ ಸಲಹೆ ಕೊಡ್ತಿದ್ದಾಳತ್ತೆ. ಅವಳು ಹೇಳ್ದಾಗ ಮಾಡೋದಿಕ್ಕೆ ನಾನೇನ್ ಹುಚ್ಚಿ ಅಲ್ಲ. ಏಯ್ ಸುಮನ, ನಿಂತ್ಕೋ. ಸುಮನ, ಏಯ್. ಅರೆ, ಅಮ್ನೋರ್ ಸೀರೆನೆ ಸುಮನ ಅಪಹಾಸ್ಯ ಮಾಡಿದಾಳೆ. ಇನ್ನ ಚಿಕ್ಕ ಮಕ್ಕಳನ್ನ ಅನ್ನೋದ್ರಲ್ಲಿ ಆಶ್ಚರ್ಯ ಪಡ್ಬೇಕಾಗಿಲ್ಲ. ತಲೆ ಕೆಡಿಸ್ಕೋಬೇಡಿ. ಕೈಗ್ ಮಸಾಜ್ ಮಾಡೋದಿಕ್ಕೆ ಆಯಿಲ್ ತರ್ತೀನಿ ಅಂತ ಹೋದ್ರು. ಈ ವಲ್ಲಭ ಮತ್ ಸಖಿ ಇನ್ನೂ ಯಾಕೆ ಬಂದಿಲ್ಲ? ಚಿಕ್ಕ ಕೆಲಸ ಮಾಡೋಕ್ಕೂ ಟೈಮ್ ತಗೋತಾರೆ. ಏನಿದು? ನಾನೇನು ಮಾಡಿಲ್ಲ ವಿಕ್ರಾಂತ್. ಮಕ್ಳನ್ನ ಆಟ ಆಡಿಸ್ತಿದ್ದೆ, ಫೋನ್ ಬಂತು ಅಂತ ಮಾತಾಡ್ತಿದ್ದೆ. ಆಗ್ಲೇ ನನ್ ಗಂಡ ಮತ್ತೆ ಸಖಿ ವಾಯ್ಸ್ ಕೇಳಿಸ್ತು. ನಮ್ಮಮ್ಗೆ ಈ ತರ ಪರಿಸ್ಥಿತಿ ಆಗಿದ್ರೆ ಕಿರ್ತೆ ಹೇಗಿರಕ್ಕಾಗತ್ತೆ? ನಾವ್ ಆಯಿಲ್ ತಗೊಂಡ್ ಬರೋಷ್ಟ್ರಲ್ಲಿ ಇಷ್ಟೆಲ್ಲ ಆಗೋಗಿದೆ. ಅಕ್ಕ, ಸುಮ್ನೆ ನೈನಿಗೆ ಹೇಳ್ಬೇಡ. ಪಾಪ ಅವಳು ನೀನ್ ಒಳ್ಳೇದಕ್ಕೋಸ್ಕರ ನೀನ್ ಹುಷಾರಾಗಿರ್ಬೇಕು ಅಂತ ಹೇಳಿ ಮನೇಲಿರೋ ಹಳದಿ ಸೀರೆನೆಲ್ಲ ಮೂಟೆ ಕಟ್ಟಿ ಅಡ್ದಲ್ಲಿಟ್ಟಿದ್ದಾಳೆ. ಈಗ ನಾನ್ ನೇತಾಡಿರೋದು ಕೂಡ ಆ ಬಣ್ಣದ ಸೀರೆಗೆ ಪಾವನ ಮೂರ್ತಿ. ಎಲ್ಲೋ ಸಾರಿಯಿಂದ ನಿನಗ್ ಪ್ರಾಬ್ಲಮ್ ಅಂತ ನೈನಿ ಹೇಳಿದ್ಲಲ್ಲ ಅತ್ಗೆ. ಮಾಮ್, ನಾನು ಅವತ್ತು ಇವತ್ತು ಯಾವಾಗ್ಲೂ ಒಂದೇ ಮಾತು ಹೇಳೋದು. ನೈನಿ ಹೇಳ್ದಂಗೆ ನಡೆಯುತ್ತೆ. ನೆಗ್ಲೆಕ್ಟ್ ಮಾಡಿದ್ರೆ ನಷ್ಟ ಆಗೋದು ನಮ್ಗೆ ಅಂತ. ಲಕ್ಕಿಲಿ ಎಲ್ಲ ಮನೇಲಿ ಇದ್ವಿ, ಏನೂ ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ನಿಮ್ಮಮ್ಮ ಶವನ ಅಲ್ಲಿ ಮಲ್ಗಿಸ್ಬೇಕಾಗ್ತಿತ್ತು. ಸುಮ್ನೆ ಅಲ್ಲೇ ಯಾಕೆ? ವಾಸ್ತು ಚೆನ್ನಾಗಿದೆ ರೀ. ಏಯ್, ಸ್ವಲ್ಪ ಹೊತ್ತು ಸುಮ್ನೆ ರೀ. ನೋವಿಂದ ಸರಿಯಾಗಿ ಮಾತಾಡಕ್ಕೆ ಆಗ್ತಿಲ್ಲ. ಅತ್ತೆ,
ನೀವ್ ನನ್ನ ಅಪಾರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿಮ್ ಜೀವಕ್ಕೇನು ಅಪಾಯ ಆಗ್ಲಿಲ್ವಲ್ಲ ಅಂತ ಖುಷಿ ಆಗ್ತಿದೆ. ಹೌದು, ಆ ಸೀರೆನ್ ಮೇಲಿಂದ ಕೆಳಗ್ ಬಿಟ್ಟೋರ್ ಯಾರು? ಅತ್ತೆ ಕುತ್ತಿಗೆಗೆ ಸಿಕ್ಸಿದ್ಯಾರು? ಆ ಸೀರೆನ ಗಟ್ಟಿಯಾಗಿ ಎಳ್ಕೊಂಡಿದ್ಯಾರು? ಮೊದ್ಲು ಈ ಪ್ರಶ್ನೆಗೆ ಉತ್ತರ ಕೊಡಿ.